ಎಲ್ರಿಗೂ ನಮಸ್ತೆ. ಸಿರಿಗನ್ನಡ ವ್ಯಾಕರಣ ವಾಹಿನಿಗೆ ಎಲ್ಲರಿಗೂ ಆದರಪೂರ್ವಕ ಸ್ವಾಗತ, ಸುಸ್ವಾಗತ. ಸಾಮಾನ್ಯವಾಗಿ ಕಾವ್ಯೇಷು ನಾಟಕಂ ರಮ್ಯಂ ಎಂಬ ಮಾತು ನಾವೆಲ್ಲ ಕೇಳಿರ್ತೀವಿ. ನಾಟಕ ಅಂತ ಹೇಳಿದ್ರೆ ಕನ್ನಡದ ಎಲ್ಲ ಸಾಹಿತ್ಯಗಳಿಗಿಂತ ಇದೊಂದು ಅಚ್ಚುಮೆಚ್ಚಿನ ಸಾಹಿತ್ಯ ಅಂತ ಹೇಳಬಹುದು. ನಾಟಕ ಎಲ್ಲರಿಗೂ ಅಚ್ಚುಮೆಚ್ಚು ಯಾಕೆ? ನಾಟಕ ಅಂದಾಕ್ಷಣ ಅದೊಂದು ಪ್ರತ್ಯಕ್ಷವಾಗಿ ನೋಡುವಂತಹ ದೃಶ್ಯ. ಈ ದೃಶ್ಯವನ್ನ ಒಳಗೊಂಡಿರ್ತಕ್ಕಂತಹ ನಾಟಕದಲ್ಲಿ ನಮ್ಮನ್ನ ಆಕರ್ಷಿಸುವಂತಹ ಅಂಶಗಳು ಯಾವ್ದಿದಾವೆ? ನಾಟಕ ಅಂದಾಕ್ಷಣ ನಮಗೆ ಸಂಭಾಷಣೆ ನೆನಪಾಗತ್ತೆ, ಅಭಿನಯ ನೆನಪಾಗತ್ತೆ, ದೃಶ್ಯ ನೆನಪಾಗತ್ತೆ, ನಮ್ಮೆಲ್ಲರಿಗೂ ಮೈ ನವಿರೇಳಿಸುವುದಕ್ಕೆ ಒಂದು ಸಂಗೀತ ನೆನಪಾಗತ್ತೆ. ಈ ಎಲ್ಲ ಅಂಶಗಳ ಸಮ್ಮಿಳಿತ ಇರೋದ್ರಿಂದಲೇ ಇದನ್ನ ನಾಟಕ ಅಂತ ಕರಿತೀವಿ. ಹಾಗೆ ನಾಟಕದಲ್ಲಿ ಈ 4 ಅಂಶಗಳು ಸಮ್ಮಿಳಿತವಾಗಿರೋದ್ರಿಂದ ನಮಗೆಲ್ಲರಿಗೂ ನಾಟಕ ಅಚ್ಚುಮೆಚ್ಚು. ನಾಟಕಗಳಲ್ಲಿ ಅನೇಕ ಪ್ರಕಾರಗಳನ್ನ ನಾವು ನೋಡಬಹುದು. ವಿಶೇಷವಾಗಿ ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ, ಹಾಸ್ಯ ನಾಟಕ, ರೌದ್ರ ನಾಟಕ ಹಾಗೂ ಗೀತ ನಾಟಕ. ಇಂದು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರುವಂತಹ ಒಂದು ವಿಶೇಷ ಪ್ರಕಾರದ ನಾಟಕವೇ ಗೀತ ನಾಟಕ. ಗೀತ ನಾಟಕ ಹೆಸರೇ ಹೇಳುವ ಹಾಗೆ ಗೀತೆ ನಾಟಕದಲ್ಲಿ ಸಮ್ಮಿಳಿತವಾಗಿದೆ. ಹಾಡು, ನೃತ್ಯ, ಸಂಗೀತ ಸಮ್ಮಿಳಿತದೊಂದಿಗೆ ಲಯ ಭಾವದೊಂದಿಗೆ ಒಂದಾಗಿರ್ತಕ್ಕಂತಹ ನಾಟಕ ರೂಪವೇ ಗೀತ ನಾಟಕ. ಇದರ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ ಗದ್ಯ ಪದ್ಯಗಳಿಂದ ಕೂಡಿರುತ್ತೆ. ಇಲ್ಲಿ ಗೀತೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಕತೆಗೆ ಪೂರಕವಾಗಿ ಗೀತೆಯನ್ನ ಹಾಡುವಂತಹ ಮೇಳದವರ ಭಾಗವಹಿಸುವಿಕೆ ಇರುತ್ತೆ. ನಾಟಕದ ಸೊಬಗು ಎಲ್ಲರನ್ನ ತನ್ನೆಡೆಗೆ ಆಕರ್ಷಿಸುವುದರ ಜೊತೆಗೆ ಭಾವನೆಗಳ ಅಭಿವ್ಯಕ್ತಿಗೆ ಗೀತೆ ಹಾಗೂ ಸಂಗೀತ ಇದು ಉತ್ತಮ ಶಕ್ತಿಯನ್ನ ತುಂಬುತ್ತೆ. ಈ ಕಾರಣದಿಂದ ಗೀತ ನಾಟಕ ನಾಟಕಗಳಲ್ಲಿ ಒಂದು ವಿಶೇಷ ಪ್ರಕಾರ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನೂರಾರು ಜನ ಗೀತ ನಾಟಕ ರಚನಾಕಾರರನ್ನು ನೋಡಬಹುದು. ಅದರಲ್ಲಿ ಬಹಳ ಪ್ರಸಿದ್ಧರಾದಂತಹ ಗೀತ ನಾಟಕ ರಚನಾಕಾರರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶಯ್ಯಂಗಾರ್ ಇವರನ್ನ ಸಣ್ಣ ಕಥೆಗಳ ಜನಕ ಅಂತನೂ ಕರೀತಾರೆ. ರಾಮಚಂದ್ರ ಶರ್ಮ, ರಂಶ್ರೀ ಮುಗಳಿ, ಸಿದ್ದಯ್ಯ ಪುರಾಣಿಕರು, ಹೀಗೆ ಅನೇಕ ಜನ ಗೀತನಾಟಕ ರಚನಾಕಾರರನ್ನ ನಾವು ಇಲ್ಲಿ ನೋಡಬಹುದು. ಈ ನಾಟಕಗಳಿಗೆ ಒಂದು ಪ್ರೇರಣೆ ಯಾವುದು? ಭಾರತದ ನೂರಾರು ಭಾಷೆಗಳ ಸಾವಿರಾರು ಸಾಹಿತ್ಯಗಳಿಗೆ ಒಂದು ಮಹಾನ್ ಪ್ರೇರಣೆ ಭಾರತದ ಮಹಾಕಾವ್ಯಗಳು. ಅವೇ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಹಾಗೂ ಮಹಾಭಾರತದಿಂದ ಪ್ರೇರಿತವಾಗಿರುವ ಕೃತಿಗಳಲ್ಲಿ ಆದಿಕವಿ ಪಂಪ ರಚಿಸಿದ ವಿಕ್ರಮಾರ್ಜುನ ವಿಜಯ ಅತ್ಯಂತ ಪ್ರಸಿದ್ಧವಾಗಿರುವುದು. ಹಾಗೆ ರನ್ನನ ಗದಾಯುದ್ಧ, ಪೊನ್ನನ ಭುವನೈಕ್ಯ ರಾಮಾಭ್ಯುದಯ, ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಇದನ್ನೇ ಜೈನ ರಾಮಾಯಣ ಅಂತನೂ ಕರಿತೀವಿ. ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪನ ಕರ್ನಾಟ ಭಾರತ ಕಥಾಮಂಜರಿ, ಹಾಗೆಯೇ ತೊರವೆ ನರಹರಿ ಕುಮಾರ ವಾಲ್ಮೀಕಿ ಅವರ ತೊರವೆ ರಾಮಾಯಣ, ಲಕ್ಷ್ಮೀಶನ ಜೈಮಿನಿ ಭಾರತ ಹಾಗೂ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಇವುಗಳು ರಾಮಾಯಣ ಮತ್ತು ಮಹಾಭಾರತದಿಂದ ಪ್ರೇರಿತವಾದ ಅನೇಕ ಕೃತಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೃತಿಗಳಾಗಿವೆ. ಪ್ರಸ್ತುತ ನಾವೆಲ್ಲರೂ ಸಹ 10ನೇ ತರಗತಿಯ ಗೀತ ನಾಟಕ ಶಬರಿ ಈ ನಾಟಕವನ್ನ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಈ ನಾಟಕದ ಕರ್ತೃ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್. ಇವರನ್ನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪೂತಿನ ಎಂದೇ ಕರೆಯಲಾಗುತ್ತೆ. ಸಾಮಾನ್ಯ ಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದ ಇವರು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಹೀಗೆ
ನೂರಾರು ಕೃತಿಗಳನ್ನು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ. ಶ್ರೀಯುತರ ಸಾಹಿತ್ಯ ಕೃಷಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. ಅದರಲ್ಲಿ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು, ಶ್ರೀಹರಿಚರಿತೆ ಈ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿ.ಲಿಟ್ ಪದವಿ ನೀಡಿ ಗೌರವಿಸಿದರೆ, ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಪೋತಿನಾರವರು ವಹಿಸಿದ್ರು. ಪ್ರಸ್ತುತ ಶಬರಿ ಗೀತನಾಟಕದ ಆಕರ ಕೃತಿ ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಎನ್ನುವಂತಹ ಕೃತಿಯಾಗಿದೆ. ಬನ್ನಿ ಮಿತ್ರರೇ, 10ನೇ ತರಗತಿಯ ಗೀತನಾಟಕ ಶಬರಿ ಪಾಠದ ಸಾರಸತ್ವವನ್ನು ತಿಳಿಯೋಣ ಬನ್ನಿ. ಶಬರಿ ಎಂದಾಕ್ಷಣ ನಮಗೆ ನೆನಪಾಗುವುದು ರಾಮಾಯಣ. ಬೇಡನ ಮಗಳಾಗಿರುವ ಶಬರಿ ಬಾಲ್ಯದಲ್ಲಿಯೇ ತನ್ನ ತಾಯಿಯನ್ನ ಕಳೆದುಕೊಂಡು ತಂದೆಯ ಆಸರೆಯಲ್ಲಿ ಬೆಳೀತಾಳೆ. ತಂದೆಯ ಮುದ್ದಿನ ಮಗಳಾಗಿ ಬೆಳೀತಾಳೆ. ಯಾಕೋ ಏನೋ ಬೇಡ ಅಂದ ತಕ್ಷಣ ಆತ ಪ್ರಾಣಿಗಳನ್ನು ಬೇಟೆಯಾಡ್ತಾನೆ, ಮಾಂಸಾಹಾರವನ್ನ ಮಾಡ್ತಾನೆ. ಆದರೆ ಶಬರಿ ಬಾಲ್ಯದಿಂದಲೇ ಯಾಕೋ ಒಂದು ರೀತಿಯ ಆಧ್ಯಾತ್ಮಿಕದ ಸೆಳೆವು. ತಾನು ಮದುವೆಯ ವಯಸ್ಸಿಗೆ ಬಂದಾಗ ತಂದೆ ಆಕೆಗೆ ಒಬ್ಬ ಯೋಗ್ಯ ಬೇಡ ವರನನ್ನ ಹುಡುಕಿ ಅದ್ಧೂರಿಯಾಗಿ ಮದುವೆ ಮಾಡಬೇಕೆಂದು ಯೋಚನೆ ಮಾಡ್ತಾನೆ. ಹೇಳಿ ಕೇಳಿ ತಾನು ಬೇಡರ ರಾಜ. ಅದಕ್ಕಾಗಿ ಹಿಂದಿನ ದಿನ ನೂರಾರು ಪ್ರಾಣಿಗಳನ್ನು ಬೇಟೆಯಾಡಿ ಮನೆಯ ಮುಂದೆ ಕಟ್ಟಿ ಹಾಕಿರ್ತಾನೆ. ಇದನ್ನು ನೋಡಿರುವಂತಹ ಶಬರಿ ತಾನು ಮದುವೆಯಾಗಿ ವೈಭವದಿಂದ ಇರುವಾಗ ಇಷ್ಟೊಂದು ಪ್ರಾಣಿಗಳ ಮಾರಣ ಹೋಮ, ನನ್ನ ಮದುವೆಯ ವೈಭವ, ಈ ಪ್ರಾಣಿಗಳ ಬಲಿ, ಇದನ್ನ ಆಕೆಗೆ ಪ್ರತ್ಯಕ್ಷವಾಗಿ ತಂದೆ ಎದುರು ಹೇಳಲು ಕಷ್ಟವಾದರೂ ಸಹ ಆಕೆ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಮದುವೆಯ ಹಿಂದಿನ ದಿನ ರಾತ್ರಿ ಗಾಢ ನಿದ್ದೆಯಲ್ಲಿ ಮಲಗಿರುವ ತಂದೆಯ ಪಾದಕ್ಕೆ ನಮಸ್ಕರಿಸಿ ತಾನು ಮನೆಯನ್ನ ಬಿಟ್ಟು ಬಹುದೂರ ಹೊರಟು ಹೋಗ್ತಾಳೆ. ಕಾಡಿನಲ್ಲಿ ದೂರ ಹೋಗಿ ಹೋಗಿ ಅಲ್ಲಿ ಮತಂಗ ಮುನಿಯ ಆಶ್ರಮದಲ್ಲಿ ತಾನು ಭಕ್ತೆಯಾಗಿ ಸೇರ್ಕೊಳ್ತಾಳೆ. ಮುನಿಯ ಸೇವೆಯನ್ನ ಮಾಡ್ತಾ 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 ಮುನಿಗಳ ಅಚ್ಚುಮೆಚ್ಚಿನ ಶಿಷ್ಯೆಯಾಗಿ ಬ್ರಹ್ಮರ್ಷಿಯಾಗಿರುವಂತಹ ಮಹರ್ಷಿ ಮತಂಗ ಮುನಿಗಳಿಂದ ಒಂದು ವರವನ್ನ ಪಡಿತಾಳೆ. ಅದೇನು ಅಂತ ಹೇಳಿದ್ರೆ, ತನ್ನ ಜೀವಿತದ ಒಮ್ಮೆ ರಾಮನನ್ನ ನೋಡ್ತಾಳೆ, ರಾಮನಿಂದ ಮುಕ್ತಿಯನ್ನ ಪಡಿತಾಳೆ ಅನ್ನುವಂಥದ್ದು. ಅದರಂತೆ ಗುರುವಿನ ಮಾತನ್ನ ಚಾಚೂ ತಪ್ಪದೆ ಪಾಲಿಸುವ ಈ ಶಬರಿ ನಿತ್ಯವೂ ರಾಮನಿಗಾಗಿ ಕಾಯ್ತಾಳೆ. ಕಾದಿರುವಳು ಶಬರಿ ರಾಮ ಬರುವನೆಂದು. ಹೀಗೆ ಹಾಡಿನ ಧ್ವನಿಯೊಂದು ನಮ್ಮ ಕಿವಿಯ ಕರ್ಣಪಟಲವನ್ನು ತಟ್ಟತ್ತೆ. ಅಂತೇಳಿದರೆ ಶಬರಿ ಕೇವಲ ರಾಮನಿಗಾಗಿ ಕಾದು ಭಕ್ತಿಯೇ ಹಣ್ಣಾದಂತಹ ಮುದುಕಿಯಾಗಿ ಬಿಟ್ಟಿದ್ದಾಳೆ. ಇಂತಹ ಶಬರಿಯನ್ನ ರಾಮ ಎಂದು ಭೇಟಿಯಾಗ್ತಾನೆ, ಎಂದು ಮುಕ್ತಿ ಕರುಣಿಸ್ತಾನೆ, ಇದನ್ನ ಈ ಪಾಠದಲ್ಲಿ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಈ ಗೀತನಾಟಕದಲ್ಲಿ ಬರುವ ಕೆಲವೊಂದು ಪಾತ್ರಗಳ ಪರಿಚಯವಂತ ಹೇಳಿದರೆ, ಶ್ರೀರಾಮ, ಲಕ್ಷ್ಮಣ, ಮತಂಗ ಮಹರ್ಷಿ, ಶಬರಿ, ವಿಶ್ವಾವಸು, ಅವನಿಗೆ ಅನೇಕ ಹೆಸರುಗಳಿದ್ದಾವೆ, ಕಬಂದ, ಧನು ಮಹರ್ಷಿ, ಉದರಮುಖ. ಹಾಗೆ ಗೀತನಾಟಕದ ಪ್ರಧಾನ ವಸ್ತು ಮೇಳ, ಗೀತೆಯನ್ನು ಹಾಡುವಂತಹ ಮೇಳ. ಮಿತ್ರರೇ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ಒಂದು ವಿಶೇಷ ಜೀವಿ ರಾಮ ಮತ್ತು ಲಕ್ಷ್ಮಣರನ್ನ ತನ್ನ ಭದ್ರ ಬಾಹುಗಳಿಂದ ಹಿಡಿತಾ ಇದೆ. ಏನಿರಬಹುದು? ಇದೊಂದು
ರಾಕ್ಷಸನ ಅವತಾರ. ಈ ರಾಕ್ಷಸ ಹಿಂದೆ ವಿಶ್ವಾವಸು ಅನ್ನುವಂತಹ ಒಬ್ಬ ಗಂಧರ್ವನಾಗಿದ್ದ. ಆ ಗಂಧರ್ವ ಸ್ಥೂಲಶಿರ ಎನ್ನುವಂತಹ ಮುನಿಯನ್ನ ಅಪಮಾನ ಮಾಡದ್ರಿಂದ ಶಾಪಕ್ಕೆ ತುತ್ತಾಗಿ ಈತ ಕಬಂಧನಾಗ್ತಾನೆ. ಅತ್ಯಂತ ಭದ್ರವಾದ ಬಾಹುಗಳನ್ನು ಹೊಂದಿರುವ, ವಿಶಾಲವಾದ ಬಾಹುಗಳನ್ನು ಹೊಂದಿರುವ ಒಬ್ಬ ರಾಕ್ಷಸನಾಗ್ತಾನೆ. ಆತ ಒಮ್ಮೆ ಇಂದ್ರನ ಮೇಲೆ ಯುದ್ಧಕ್ಕೆ ಹೋದಾಗ ಇಂದ್ರನ ವಜ್ರಾಯುಧದಿಂದ ಬಿದ್ದಂತಹ ಬಲವಾದ ಹೊಡೆತ ಆತನ ತಲೆಯನ್ನ ಆತನ ಹೊಟ್ಟೆಯ ಒಳಗೆ ಸೇರುವ ಹಾಗೆ ಮಾಡಿತು. ಆದ್ದರಿಂದ ಆತನಿಗೆ ಉದರಮುಖ ಅನ್ನುವಂತಹ ಹೆಸರು ಬಂತು. ಯಾವಾಗ ರಾಮ ಲಕ್ಷ್ಮಣರನ್ನ ಆತ ಭೇಟಿಯಾಗ್ತಾನೋ ಆಗ ಆತನಿಗೆ ಶಾಪ ವಿಮೋಚನೆಯಾಗತ್ತೆ. ಆಗ ಆತನನ್ನ ಧನು ಮಹರ್ಷಿ ಅಂತ ಕರೀತಾರೆ. ಇದು ಈ ಪಾಠದಲ್ಲಿ ಉಲ್ಲೇಖವಾಗಿರುವ ಒಂದು ಪಾತ್ರ. ಈ ಧನು ಮಹರ್ಷಿಯೇ ರಾಮ ಲಕ್ಷ್ಮಣರಿಗೆ ಶಬರಿಯ ಆಶ್ರಮಕ್ಕೆ ದಾರಿ ತೋರಿರುವಂತಹ ವ್ಯಕ್ತಿ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ, ಚೀರ ಕೃಷ್ಣಾಜಿನಾಂಬರೆ, ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ಶಬರಿ ರಾಮನಿಗಾಗಿ ಕಾಯ್ತಾ ಈ ರೀತಿಯ ಹೇಳ್ತಾಳೆ. ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂದೈ ತರುವೆ. ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂದೈ ತರುವೆ. ನೀನಿಹುದೆಲ್ಲೋ ನಾನರಿಯೇ, ನಿನ್ನೆಡೆಗೈದುವ ಬಳಿಯರಿಯೇ. ನೀ ಬಹೆ ಎನ್ನುವ ನೆಚ್ಚಿನಳು, ನಾನೇ ಬಯಕೆಯ ಹುಚ್ಚಿನಳು. ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂದೈ ತರುವೆ. ಹೀಗೆ ಹೇಳ್ತಾ ಶಬರಿ ಬನದೊಳಗೆ ಹೋಗ್ತಾಳೆ. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಇದುವರೆಗೆ ಶಬರಿ ಮತಂಗಾಶ್ರಮದಲ್ಲಿ ಎಲೆಗಳಿಂದ ನಿರ್ಮಿತವಾದಂತಹ ಆ ಪರ್ಣಶಾಲೆಯ ಕುಟೀರದಲ್ಲಿ ರಾಮನಿಗಾಗಿ ಕಾಯ್ತಾ ಇರ್ತಾಳೆ. ತಪಸ್ವಿನಿಯಂತಹ ರೂಪ, ಹಣ್ಣು ಹಣ್ಣು ಮುದುಕಿ. ಆಕೆ ಉಟ್ಟಿರುವಂತಹ ಸೀರೆ ಚೀರ, ಕೃಷ್ಣಾಜಿನಾಂಬರೆ, ಒಂದು ಮೃಗದ ಆ ಚರ್ಮದ ಬಣ್ಣವನ್ನು ಹೋಲುವಂತಹ ಅಂಬರ. ಆಕೆಯನ್ನ ನೋಡಿದರೆ ಆಕೆ ಬುದ್ಧಿಹೀನಳಂತೆ ಕಾಣ್ತಾ ಇದ್ದಾಳೆ. ಹೀಗಿರುವ ಶಬರಿ ತಪಸ್ವಿನಿಯಾಗಿದ್ದಾಳೆ. ಯಾಕೆ? ರಾಮನಿಗಾಗಿ ಕಾದು. ಆಕೆ ಹೇಳುವ ಮಾತು, ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀ ಎಂದು ಐ ತರುವೆ. ನೀನು ಎಂದು ನನ್ನ ಬಳಿ ಬರುವೆ. ನೀ ಇಹುದೆಲ್ಲೋ, ನೀನು ಇರುವುದು ಎಲ್ಲೋ ನಾನರಿಯೆ, ನನಗೆ ತಿಳಿದಿಲ್ಲ. ನಿನ್ನ ಬಳಿ ನಿನ್ನಡೆ ಗೈದುವ, ನಿನ್ನ ಎಡೆಗೆ ಐದುವ ಬರುವ. ಬಳಿ, ಇಲ್ಲಿ ಬಳಿ ಹೇಳಿದ್ರೆ ದಾರಿ, ಬಳಿಯರಿಯೇ. ನೀ ಬಹೆ ಎನ್ನುವ ನೆಚ್ಚಿನೊಳು, ನೀ ಬರುವೆ ಎನ್ನುವಂತಹ ಆ ನಂಬಿಕೆಯೊಳು. ನಾನು ಇರುವೆ, ನಾನಿಹೆ ಬಯಕೆಯ ಹುಚ್ಚಿನೊಳು. ಅದೇ ಗುಂಗಿನಲ್ಲಿ, ಅದೇ ಹುಚ್ಚಿನಲ್ಲಿ ನಾನಿದ್ದೇನೆ ರಾಮ ಅಂತ ಹೇಳ್ತಾ ಆಕೆ ಬನದೊಳಗೆ ಹೋಗ್ತಾಳೆ. ಗೀತನಾಟಕದ ಇನ್ನೊಂದು ಸನ್ನಿವೇಶದಲ್ಲಿ ರಾಮ ಲಕ್ಷ್ಮಣರ ಪ್ರವೇಶ ಆಗತ್ತೆ. ದುಃಖ ತಪ್ತನಾಗಿರುವ ರಾಮ ವಿರಹ ವೇದನೆಯಲ್ಲಿ ಸೀತೆಗಾಗಿ ಹುಡುಕುವ ಈ ಧ್ವನಿ. ದೊರೆವಳೆ ಸೀತೆ ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ. ದೊರೆವಳೆ ಚೆಲುವೆ, ಎರೆವೆ ಎರೆವೆ ಗಿರಿವನವೇ. ಪೇಳಿರಿ ನಾನೆರೆವೆ, ದೊರೆವಳೆ ದೊರೆಯಳೆ. ಅವಳ ನೆಲೆ ಯಾರು ಅರಿಯಿರೆ, ಪೇಳಿ ಎನ್ನರಸಿ ದೊರೆಯಳೆ. ಈ ಬೇಗೆ ಕೆಡದಲ ನನ್ನೆದೆಯ ಬಿಡದಲ. ಈ
ಜಗವ ಸುಡದಲ ಹಾ ಹಾ ಹಾ. ರಾಮ ಸೀತೆಗಾಗಿ ಹುಡುಕುತ್ತಾ ದೊರೆವಳೆ ಸೀತೆ, ನನ್ನ ಅರಸಿ ಸೀತೆ, ಭೂಮಿ ಜಾತೆ, ಭೂಮಿ ತಾಯಿಯ ಮಗಳು, ಆತ್ಮ ಕಾಮ ಕಲ್ಪಲತೆ, ನನ್ನ ಮನದ ಬಯಕೆಯನ್ನ ಈಡೇರಿಸುವವಳು, ದೊರೆವಳೆ ಚೆಲುವೆ. ಎರೆವೆ ಎರೆವೆ ಗಿರಿವನವೇ, ನಮಸ್ಕರಿಸುವೆ ಗಿರಿವನಗಳೇ. ಕಾಡಿನಲ್ಲಿರುವ ಪರ್ವತಗಳಿಗೆ, ಕಾಡಿನ ಮರ ಗಿಡಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಪ್ರಕೃತಿಗೆ ನಮಸ್ಕರಿಸುತ್ತಾ ರಾಮ ಹೇಳ್ತಾನೆ, ಪೇಳಿರಿ ನಾನೆರೆವೆ, ಹೇಳಿ ನಾ ನಿಮಗೆ ನಮಸ್ಕರಿಸುವೆ. ನನ್ನರಸಿ ದೊರೆವಳೆ, ದೊರೆಯುತ್ತಾಳೆಯೇ ಅಥವಾ ದೊರೆಯಳೆ, ಸಿಗುವುದಿಲ್ಲವೇ? ಅವಳ ನೆಲೆ ಯಾರು ಅರಿಯಿರಿ, ಅವಳು ಈಗ ಇರುವಂತಹ ಸ್ಥಳ ಯಾರಿಗೆ ತಿಳಿದಿದೆ? ಪೇಳಿ ಹೇಳಿ ನನ್ನ ಒಡತಿ ದೊರೆಯುವಳೆ. ಈ ಬೇಗೆ ಕೆಡದಲ, ಈ ನೋವು, ಈ ಉರಿ, ಇದು ನನ್ನ ಕೆಡಿಸ್ತಾ ಇದೆ. ನನ್ನೆದೆಯ ಬಿಡದಲ, ನನ್ನೆದೆಯನ್ನ ಬಿಡ್ತಾ ಇಲ್ಲ, ಈ ಜಗವನ್ನ ಸುಡ್ತಾ ಇದೆ ಅಂತ ಹೇಳಿದ್ರೆ, ರಾಮನಿರುವ ಈ ಜಗ ಆ ಜಗತ್ತನ್ನೇ ಸುಡ್ತಾ ಇದೆ ಅಯ್ಯೋ ಅನ್ನುವಂತಹ ನೋವಿನಲ್ಲಿ ಆತ ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ. ಅಣ್ಣನ ಈ ದುಃಖವನ್ನ ನೋಡಿದಂತಹ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ತೇಜ ಕೆಡೆ ಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆ ಯಾರು. ಅಮ್ಮ, ಇಲ್ಲಿ ಅಣ್ಣನನ್ನ ತಂದೆಯ ಸಮಾನವೆಂದು ತಿಳಿದಿರುವಂತಹ, ಸದಾ ಅನುವರ್ತಿಯಾಗಿರುವಂತಹ ಲಕ್ಷ್ಮಣ, ಅಣ್ಣ ತಾಳಿಕೋ, ಸೂರ್ಯನೇ ತನ್ನ ಪ್ರಕಾಶವನ್ನ ಕಳೆದುಕೊಂಡರೆ ಈ ಜಗತ್ತಿಗೆ ತೇಜ ಪ್ರಕಾಶವನ್ನು ಕೊಡುವವರು ಯಾರು? ರಾಮನೇ ಧೈರ್ಯಗಿಟ್ಟರೆ, ಸ್ಥಿರತೆಗೆ ಹೆಸರಾದವನೇ ರಾಮ, ಅಂತಹ ಸ್ಥಿರವಾದ ರಾಮನೇ ಧೈರ್ಯವನ್ನ ಕಳೆದುಕೊಂಡರೆ ಆ ಸ್ಥಿರತೆಗೆ ಪ್ರತೀಕ ಯಾರು? ಇದು ಲಕ್ಷ್ಮಣನ ಉತ್ತರ. ಈ ಪದಗಳ ಅರ್ಥವನ್ನ ಒಮ್ಮೆ ಗಮನಿಸಿಕೊಳ್ಳೋಣ. ಹಾಗೆ ರಾಮ ಸ್ಥಿರತೆಯನ್ನ ತಂದುಕೊಂಡು ಸ್ಥೈರ್ಯವಂತು, ಅವಳ ನೆನಪಿನ ಸೆಳೆತಕ್ಕೆನ್ನಾತ್ಮ ಸಿಲ್ಕೆ, ಎನ್ನ ಬಗೆಗನಿವಾರ್ಯ ಈ ಶೋಕದುಲ್ಕೆ. ಇಗೋ ನೋಡು ಲಕ್ಷ್ಮಣ ತಾಪಸರ ಬೀಡು, ಇದ ನೋಡಿ ಮರುಕಳಿಸಿತೆನಗವಳ ಪಾಡು. ಸ್ಥಿರತೆಯನ್ನ ತಂದುಕೊಂಡಂತಹ ರಾಮ ಹೇಳ್ತಾನೆ, ಅಲ್ಲಿರುವಂತಹ ಋಷಿ ಮುನಿಗಳ ಆಶ್ರಮವನ್ನ ನೋಡಿದ ತಕ್ಷಣ ರಾಮನಿಗೆ ನೆನಪಾಗುತ್ತೆ ಸೀತೆ. ಅವಳ ನೆನಪಿನ ಸೆಳೆತಕ್ಕೆ ಎನ್ನ ಆತ್ಮವೇ ಸಿಲುಕಿ ಬಿಟ್ಟಿದೆ. ಈ ಶೋಕದ ಉಲ್ಕೆ, ಈ ಬೆಂಕಿಯ ಚೆಂಡು ಉಂಡೆ, ಇದು ನನ್ನನ್ನ ಸುಡ್ತಾ ಇದೆ. ಇಗೋ ನೋಡು ಲಕ್ಷ್ಮಣ, ಆ ತಪಸ್ವಿಗಳ ಬೀಡು, ಇದನ್ನ ನೋಡಿದ ತಕ್ಷಣ ನನಗೆ ನೆನಪಾಗತ್ತೆ ಸೀತೆ, ನಾವು ನೀವು ಎಲ್ಲ ಜೊತೆಗಿದ್ದಂತಹ ಆ ಸಂದರ್ಭ. ಆದ್ದರಿಂದ ಅದು ಮರುಕಳಿಸಿತೆನಗೆ ಅವಳ ಪಾಡು. ಈಗ ಅವಳ ಸ್ಥಿತಿ ಹೇಗಿದೆಯೋ ಅದು ನನಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ನೊಂದ ಲಕ್ಷ್ಮಣ ಹೇಳ್ತಾನೆ, ಅಹುದು ದಿಟ, ಚಿತ್ರಕೂಟವೇ ಮನಕ್ಕೆ ಬಹುದು, ಜತೆಯೊಳತ್ತಿಗೆ ಇದ್ದ ಬಗೆ ಎಂತಹುದು. ಹಾ ಪಾಪಿನ, ಆಕೆಯನ ಒಂಟಿಯೊಳೆ ಬಿಟ್ಟೆ, ಎನ್ನ ಅಹಂಕೃತಿಗೆ ಮನ್ನಣೆಯ ಕೊಟ್ಟೆ. ಹೌದು ಅಣ್ಣ, ಚಿತ್ರಕೂಟದಲ್ಲಿ ನಾವೆಲ್ಲ ಜೊತೆಗಿದ್ದಂತಹ ಆ ಸಂತೋಷದ ಸಂದರ್ಭ, ನಮ್ಮ ಜತೆ ಅತ್ತಿಗೆ ಇದ್ದಂತಹ ಆ ರೀತಿ ಎಂತಹುದು, ಬಗೆ ಎಂತಹುದು. ಹಾ ನಾನೊಬ್ಬ ಪಾಪಿ, ಆ ಕ್ಷಣದಲ್ಲಿ ಸೀತೆಯನ್ನ ಒಂಟಿಯಾಗಿ ಬಿಟ್ಟೆ, ನನ್ನ ಅಹಂಕಾರಕ್ಕೆ ನಾನೇ ಪ್ರಾಶಸ್ತ್ಯವನ್ನ ಕೊಟ್ಟೆ ಅಣ್ಣ. ನೊಂದ ತಮ್ಮನನ್ನ ಮತ್ತೆ ಪುನಃ ಅಣ್ಣ ಸಮಾಧಾನ ಮಾಡ್ತಾ ಹೇಳ್ತಾನೆ, ಮರುಗದಿರು ತಮ್ಮಯ್ಯ, ಆದುದಾಯಿತ್ತು, ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು, ದನು ಪೇಳ್ದ ದಾರಿಯೊಳೆ ನಾವು ಬಂದಿಹೆವೆ, ಶ್ರಮಣಿ ಆಶ್ರಮವಿದುವೆ, ಅಗೋ ಲಕ್ಷ್ಮಣ, ಅತ್ತ ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು, ಏನಿದರ ಹುರುಳು.
ತಮ್ಮ ಲಕ್ಷ್ಮಣ, ಬೇಸರಿಸದಿರು. ಅಂದು ನಿಮ್ಮನ್ನು ಯಾವುದೋ ದೈವ ಮರುಳು ಮಾಡಿತ್ತು. ಆದ್ದರಿಂದ ಅತ್ತಿಗೆಯನ್ನ ಏಕಾಂಗಿಯಾಗಿ ಬಿಡಬೇಕಾದ ಸ್ಥಿತಿ ಬಂತು ಲಕ್ಷ್ಮಣ. ಆದದ್ದನ್ನ ಕೊರಗಿ ಪ್ರಯೋಜನವಿಲ್ಲ. ಆದರೆ ಈಗ ಈ ಧನು ಪೇಳ್ದಿರುವ ದಾರಿಯಲ್ಲಿ ನಾವು ಬಂದಿದ್ದೇವೆಯೇ? ಇದುವೇ ಆ ಧನು ಹೇಳಿದಂತಹ ಶ್ರಮಣಿ ಆಶ್ರಮವೇ? ಅಗೋ ನೋಡು ಲಕ್ಷ್ಮಣ, ಅಲ್ಲಿ ನೋಡು, ಅತ್ತ ಅಲ್ಲಿ ಆವುದು ಯಾವುದೋ ಮರುಳು ಅಂತ ಹೇಳಿದ್ರೆ ಶಬರಿ ಮರುಳಳಂತಾಗಿದ್ದಾಳೆ. ಆದ್ದರಿಂದ ರಾಮ ಹೇಳ್ತಾನೆ, ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಹೇಳಿ ಕೇಳಿ ಅದು ಅರಣ್ಯ. ಯಾರೂ ಕೂಡ ಯಾವ ವೇಷದಲ್ಲಿಯೂ ಬರಲಿಕ್ಕೆ ಸಾಧ್ಯ. ಆದ್ರಿಂದ ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಏನಿದರ ಹುರುಳು, ಏನಿದರ ಅರ್ಥ, ಒಳಾರ್ಥ ಏನು? ಇದು ರಾಮನ ಪ್ರಶ್ನೆ. ಪ್ರತಿಯಾಗಿ ಲಕ್ಷ್ಮಣ, ಮರೆಗೆ ಬಾ ಅಣ್ಣಯ್ಯ, ಪರಿಕಿಸುವ ಮುನ್ನ ಇದಿರುಗೊಳೆ ನಾವಿದನು ಏನಹುದೋ ಬನ್ನ. ಅಣ್ಣ, ಮರೆಗೆ ಬಾ. ಆ ಮರುಳು ಜೀವವನ್ನ ನೇರವಾಗಿ ಎದುರಿಸಬೇಡ. ಮೊದಲು ನಾವದನ್ನ ಪರೀಕ್ಷಿಸುವ. ನೇರವಾಗಿ ಇದಿರುಗೊಂಡರೆ ನಾವು ಎಂತಹ ಕಷ್ಟವನ್ನ ಎದುರಿಸಬೇಕಾದೀತೋ. ಏನಹುದೋ ಬನ್ನ. ಬನ್ನ ಹೇಳಿದ್ರೆ ಕಷ್ಟ. ಅವರಿಬ್ಬರು ಸಹ ಮರದ ಮರೆಯಲ್ಲಿರ್ತಾರೆ. ಶಬರಿ ಕೈಯಲ್ಲಿ, ಕಂಕುಳಲ್ಲಿ, ತಲೆಯಲ್ಲಿ ತಳಿರು, ಹೂ, ಹಣ್ಣು, ಹಂಪಲುಗಳನ್ನ ರಾಮನಿಗಾಗಿ ಕೊಂಡೊಯ್ತಾ ಇರ್ತಾಳೆ. ಹೋದಂತಹ ಆ ಬಡ ಜೀವ, ಹಣ್ಣು ಹಣ್ಣು ಮುದುಕಿ ರಾಮನನ್ನ ಕುರಿತು ಹೀಗೆ ಹಾಡ್ತಾಳೆ. ರಾಮ ಬಾರದೆ ನನಗೇನು ತೋರದೆ, ರಾಮ ಬಾರದೆ ನನಗೇನು ತೋರದೆ, ಅವ ಸವಿದಲ್ಲದ ಸವಿಯಾಗದ ಈ ಕಡು ಸವಿ ಹಣ್ಗಳ ನೇಗೇವೆ. ಮಧುಕರ ಗೀತದ ಮಧುವೂರಿರುವಿ, ಮಧುಪರ್ಕವನ ನಾರ್ಗೀವೆ. ರಾಮ ಬಾರದೆ ನನಗೇನು ತೋರದೆ, ಬಾರಾಮ ಬಾರಾಮ ಬಾರೈ, ಬಾಬಾ ಬಗೆಯಿರುಳಿನ ಪೆರೆಯೇ. ಕೋ ಹಣ್ಗಳ ಕೋ, ಹೂಗಳ ಕೋ, ಎಲ್ಲವ ಕೋ ಎನ್ನೊಳ ಮೊರೆಯೇ. ರಾಮ ಬಾರದೆ ನನಗೇನು ಸೇರದೆ, ನನಗೇನು ಸೇರದೆ. ರಾಮ ಬಾರದೆ ನನಗೆ ಏನೂ ಸೇರದು. ರಾಮನಿಗಾಗಿ ಕಾದ ಆ ಶಬರಿ ತಾನು ಮನಸ್ಸಿಂದ, ಪ್ರೀತಿಯಿಂದ ಏನನ್ನೂ ತಿನ್ನಲು ಸಾಧ್ಯವಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವಳ ಜೀವನದ ಅಂತಿಮ ಗುರಿಯೇ ರಾಮನ ದರ್ಶನ. ಆದ್ರಿಂದ ರಾಮ ಬಾರದೆ ನನಗೇನು ತೋರದು. ರಾಮ ಸವಿ ನೋಡದ, ರಾಮ ರುಚಿ ನೋಡದ, ಆ ರುಚಿ ಇಲ್ಲದ ಈ ಕಡು ಸವಿ ಹಣ್ಗಳನ್ನು ರಾಮನಿಗಾಗಿ ಇಟ್ಟಿದ್ದೆ. ರಾಮ ಬಾರದೆ, ರಾಮ ರುಚಿ ನೋಡದೆ ಇರುವ ಹಣ್ಣು ತನ್ನ ಪಾಲಿಗೆ ಅದು ರುಚಿ ಇಲ್ಲ. ಅವ ಸವಿದಲ್ಲದ, ಸವಿ ಆಗದೆ ಇರುವ ಈ ಕಡು ಸವಿ ಅಲ್ಲಿ ಬಹಳ ಒಳಾರ್ಥ ಇದೆ. ಕಡು ಸವಿ ಇರುವಂತಹ ಆ ಹಣ್ಣುಗಳನ್ನ ರಾಮ ರುಚಿ ನೋಡಿದ ನಂತರ, ಅಂದ್ರೆ ರಾಮ ರುಚಿ ನೋಡಿದ್ರೆ ಅದಕ್ಕೊಂದು ಮುಕ್ತಿ ಅನ್ನುವ ಅರ್ಥದಲ್ಲಿ. ಮಧುಕರ ಗೀತದ ಮಧು ಊರಿರುವಿ. ಮಧುಕರ ಗೀತ, ಮಧುಕರ ಹೇಳಿದ್ರೆ ದುಂಬಿ. ಆ ದುಂಬಿಯ ಸಂಗೀತ, ಜೇನಿನ ರುಚಿ, ಮಧುಪರ್ಕವ ನಾನ್ ಆರ್ಗೀವೇಂ. ರಾಮ ಬರುವನೆಂದು ರಾಮನಿಗಾಗಿ ಮಧುಪರ್ಕವನ್ನ ಶಬರಿ ಸಿದ್ಧಪಡಿಸಿದ್ದಾಳೆ. ಆ ಮಧುಪರ್ಕವನ್ನ ನಾನೀಗ ಯಾರಿಗೆ ಕೊಡಲಿ ರಾಮ ಬಾರದೆ ಇದ್ರೆ? ಬಾ ರಾಮ ಬಾ, ಬಗೆ ಇರುಳಿನ ಪೆರೆಯೇ. ಶಬರಿಯ ಪಾಲಿಗೆ ಕತ್ತಲಾಗಿರುವಾಗ ರಾಮ ಚಂದ್ರನಂತೆ ಬರಬೇಕು. ಪೆರೆಯೇ ಅಂತ ಹೇಳಿದ್ರೆ ಚಂದ್ರ. ಕೋ ಹಣ್ಗಳ ಕೋ, ತಗೋ ರಾಮ ಈ ಹಣ್ಣುಗಳನ್ನ ಎಲ್ಲವನ್ನ ಸ್ವೀಕಾರ ಮಾಡು. ಎನ್ನೊಳ ಮೊರೆಯೇ, ನನ್ನಲ್ಲಿ ಎಂತಕ್ಕೆ ಈ ರೀತಿ ಕೋಪ? ರಾಮ ಬಾರದೆ
ನನಗೇನು ಸೇರದೆ. ನನ್ನ ಪ್ರಾರ್ಥನೆ ರಾಮ ಇದು ಅಂತ ಹೇಳ್ತಾ ಶಬರಿ ಆ ಪರ್ಣಶಾಲೆಯೊಳಗೆ ಹೋಗ್ತಾಳೆ. ವೇದಿಕೆಯಲ್ಲಿ ರಾಮ ಲಕ್ಷ್ಮಣರು ಕಾಣಿಸ್ಕೊಳ್ತಾರೆ. ಇದರ ಪದಗಳ ಅರ್ಥವನ್ನ ಹಾಗೆ ವ್ಯಾಕರಣಾಂಶಗಳನ್ನ ಸ್ಪಷ್ಟವಾಗಿ ನೋಡ್ಕೊಳ್ಳೋಣ. ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ. ಉಪಕಾರವಿನಿತಿಲ್ಲ ಈಕೆಗೆನ್ನಿಂದ, ಆದೊಡೆಯು ನೆನೆಯುತಿಹಳೆನಿ ತರ್ತಿಯಿಂದ. ನಾಚುತಿಹೆ ನೀ ಪೂಜ್ಯ ಈ ನಲುಮೆಯಿಂದ, ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ. ನನಗಾಗಿ ಇಷ್ಟೊಂದು ಹಂಬಲಿಸ್ತಾ ಇರುವಂತಹ ಈ ಜಟಿಲ ಕಬರಿ. ಯಾರು ಜಟಿಲ ಕಬರಿ? ನೋಡಿ, ತಲೆಗೂದಲು ಸುಕ್ಕು ಸುಕ್ಕಾಗಿ ದೇಹದ ಪ್ರಜ್ಞಾವಸ್ಥೆಯನ್ನೇ ಮರೆತಿರುವಂತಹ ಆ ಶಬರಿ ಸದಾ ರಾಮನ ಧ್ಯಾನ. ಹೀಗಿರುವಂತಹ ಆ ಶಬರಿಗೆ ರಾಮ ಬಾರದೆ ಆಕೆಗೇನು ಸೇರದಂತಾಗಿದೆ. ಇದನ್ನ ನೋಡಿದಂತಹ ರಾಮ ತನ್ನಲ್ಲೇ ತಾನು ನಾಚಿಕೊಳ್ತಾ ಇದ್ದಾನೆ. ಈಗ ಹೇಳ್ತಾನೆ, ಆ ಉದರಮುಖ ಒರೆದಿರುವ, ಉದರಮುಖ ಹೇಳಿದಂತಹ ಶಮಣಿ ಇದೇ ಶಬರಿಯ. ನನ್ನಿಂದ ಈಕೆಗೆ ಒಂದಿನಿತು ಸ್ವಲ್ಪವೂ ಸಹ ಉಪಕಾರವೇ ಇಲ್ಲ. ಆದರೂ ಸಹ ನೆನೆಯುತ್ತಿಹಳೆನಿ ತರ್ತಿಯಿಂದ. ಅದೆಷ್ಟು ಪ್ರೀತಿಯಿಂದ ನೆನೀತಾ ಇದ್ದಾಳೆ. ನನಗೆ ನಾಚಿಕೆ ಆಗ್ತಾ ಇದೆ ಲಕ್ಷ್ಮಣ. ಲಕ್ಷ್ಮಣ ಪ್ರತಿಕ್ರಿಯೆ ಕೊಡ್ತಾನೆ, ನಿನ್ನ ನೋಡದೆ ಇಂತು ಮರುಳಾದ ಸಿದ್ಧೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ. ನಿನ್ನನ್ನ ಇದುವರೆಗೆ ನೋಡ್ಲಿಲ್ಲ ಆಕೆ, ಹಾಗೆಯೇ ಇಷ್ಟೊಂದು ಮರುಳಾಗಿದ್ದಾಳೆ. ಇನ್ನು ನೋಡಿದ ಮೇಲೆ ಅದೆಷ್ಟು ಮರುಳಾಗಬಹುದು, ಏನನ್ನುವಳು ಆ ವೃದ್ಧೆ. ರಾಮ ಹೇಳುವಂತಹ ಮಾತು ಆತನನ್ನು ಹೊಗಳಿಕೊಳ್ಳುವಂಥದ್ದಲ್ಲ, ಇದು ವಾಸ್ತವ. ರೂಪಕ್ಕೂ ಮಿಗಿಲಾತ್ಮ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು, ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು. ಕಾಮಧೇನುವಿನ ರೂಪ, ಸುರಭಿ ಹೇಳಿದ್ರೆ ಕಾಮಧೇನು. ಆ ಕಾಮಧೇನುವಿನ ಹೆಸರೇ ಅದರ ರೂಪಕ್ಕಿಂತ ಮಿಗಿಲಾದುದು. ಅಂತೆಯೇ ರಾಮನ ಹೆಸರು. ರಾಮನನ್ನ ನೋಡಿದವರಿಗಿಂತ ರಾಮನಾಮದ ಸ್ಮರಣೆ ಮಾಡಿದವರೇ ಮಿಗಿಲು. ಅಂತೆ ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು, ಎನ್ನ ಕಾಣುತ್ತಳಿವಳ ಬೆರಗು ತಿಳಿಯುವುದು. ಅವಳ ನಿಜವಾದ ಆಶ್ಚರ್ಯ, ಆ ಒಂದು ಕುತೂಹಲ ಏನು ಅನ್ನೋದನ್ನ ನನ್ನನ್ನ ನೋಡ್ತಾ ನೋಡ್ತಾ ತಿಳಿಯುತ್ತೆ ನನಗೆ. ಲಕ್ಷ್ಮಣ ಹೇಳ್ತಾನೆ, ನಿತ್ಯ ನೋಡುತ್ತಲಿಹೆನು ಬೆರಗು ತಣಿಯದಿದೆ. ನಾನೇ ನಿನ್ನ ಒಡ ಹುಟ್ಟಿದ ಅನುವರ್ತಿ ಅಣ್ಣ. ನಾನೇ ನಿನ್ನ ನಿತ್ಯ ನೋಡ್ತಾ ಇದ್ದೀನಿ, ನನಗೆ ಆಶ್ಚರ್ಯ ತಣದಿಲ್ಲ. ಹಾಗಿದ್ದಾಗ ಎಂದೂ ನೋಡದ ಆ ಶಬರಿಗೆ ಅದೆಂತಹ ಆಶ್ಚರ್ಯ ಇರಬಹುದಲ್ವಾ? ಪರುಕಿಸುವ ಬಾ ಇದನ್ನ ಶ್ರಮಣಿ ಆಶ್ರಮದಲ್ಲಿ. ಇದನ್ನೇ ನಾವು ಪರೀಕ್ಷೆ ಮಾಡೋಣ ಶ್ರಮಣಿ ಆಶ್ರಮದಲ್ಲಿ ಹೋಗಿ. ರಾಮ ಎಂದಿನಂತೆ ಲಕ್ಷ್ಮಣನಿಗೆ ಹೇಳ್ತಾನೆ, ನಡೆ ಮುಂದೆ ಲಕ್ಷ್ಮಣ ನಡೆ. ಆಗ ಲಕ್ಷ್ಮಣ ಹೇಳುವಂತಹ ಮಾತು, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ. ಮೊದಲ ದಿಟ್ಟಿಗೆ ನೀನು, ಬಳಿಕ ನಾನು. ಏನ್ ಚಂದ ಇದೆ ನೋಡಿ. ಇಂದು ಇದುವರೆಗೆ ರಾಮ ಮತ್ತೆ ಸೀತೆಯನ್ನ ಸದಾ ಕಣ್ಣಿನ ರೆಪ್ಪೆಗಳಂತೆ ನೋಡ್ಕೊಳ್ತಿದ್ದಂತಹ ಲಕ್ಷ್ಮಣ ಸದಾ ಮುಂದೆ ಹೋಗ್ತಾ ಇದ್ದ. ವೈರಿಗಳಿಂದ, ಅಪಾಯಗಳಿಂದ ಇವರನ್ನ ರಕ್ಷಣೆ ಮಾಡೋದಕ್ಕೆ ತಾನು ಎದೆಯೊಡ್ಡುತ್ತಿದ್ದ. ಆದ್ರೆ ಇಂದು ವೈರಿಗಳಲ್ಲ, ಭಕ್ತರು ಇರ್ತಕ್ಕಂಥದ್ದು. ಆದ್ರಿಂದ ಭಕ್ತಿಗೆ ದೇವರೇ ಮೊದಲು ಕಾಣಿಸ್ಕೋಬೇಕು. ಅದಕ್ಕೋಸ್ಕರನೇ ರಾಮನಿಗೆ ಮುಂದೆ ನಡಿಲಿಕ್ಕೆ ಹೇಳ್ತಾನೆ, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ. ಮೊದಲ ದಿಟ್ಟಿಗೆ ಅಂದ್ರೆ ದೃಷ್ಟಿಗೆ ನೀನು, ಆ ತದನಂತರ ನಾನು ಅಂತ ಹೇಳ್ತಾನೆ. ಇಲ್ಲೊಂದು ಸಾರ್ಥಕ್ಯ ಭಾವ, ತ್ಯಾಗ ಅದೆಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಒಳತೆರೆ ಎದ್ದು ವಿಶಾಲವಾದ ಆ ಶಬರಿ ಆಶ್ರಮ ಕಾಣ್ತಾ ಇರುತ್ತೆ. ಇದು ನಾಟಕದ ದೃಶ್ಯ ಆಗಿರೋದ್ರಿಂದ ವೇದಿಕೆಯಲ್ಲಿ ಅನೇಕ ಪರದೆಗಳನ್ನ ಕಾಣ್ತಿದ್ದೀವಿ.
ಅದರಲ್ಲಿ ಮುಖ್ಯ ಪರದೆಯ ನಂತರ ಒಳಗಿನ ತೆರೆ ಮತ್ತೊಮ್ಮೆ ಸರಿಸಿ ಇನ್ನೂ ಒಳಗಡೆ ಇರುವ ಮೂರನೆಯ ತೆರೆ ಕಾಣುತ್ತೆ. ಆ ತೆರೆಯಲ್ಲಿ ಕಾಣುವಂತಹ ದೃಶ್ಯವನ್ನ ಹೇಳ್ತಾರೆ ಒಳತೆರೆ ಎದ್ದು ವಿಶಾಲವಾದ ಶಬರಿ ಆಶ್ರಮವನ್ನ ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ವೇದಿ ಹೇಳಿದ್ರೆ ಹೋಮಕುಂಡ. ಅದರ ಸುತ್ತ ಆಶ್ರಮದ ಸಿದ್ಧರು, ತಪಸ್ವಿಗಳು, ಶಿಷ್ಯ ವರ್ಗದವರು ಅವರೆಲ್ಲರೂ ನಿತ್ಯ ಪೂಜೆ ಮಾಡಲು ಅಲಂಕರಿಸಿ ಹೋದಂತಹ, ಇನ್ನು ಬಾಡಿ ಹೋಗಿಲ್ಲ, ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಹೋಮ ಪೂಜೆ ಮುಗಿದಿದೆ, ಆದರೆ ಅಗ್ನಿ ಹೊಗೆ ಆಡ್ತಾ ಇದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದಿರುವ, ಆದ್ರೆ ಈಗ ಬಾಡಿ ಹೋಗಿರುವ ಹೂ, ಹಣ್ಣು, ತಳಿರುಗಳನ್ನ ವಿಂಗಡಿಸ್ತಾ ಅವುಗಳ ಜಾಗದಲ್ಲಿ ಹೊಸದನ್ನ ಇಡ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ತರ ಹಾಡ್ತಾಳೆ. ನಿನ್ನಳಮೆ ಮೃದುತೆಯನು ಅವನ ಸ್ಪರ್ಶಕ್ಕೆ ತೆರದೆ, ಬರಿಗಾಳಿಗಾರಿರುವ ನಿನ್ನೆ ಚಂದಳಿರೇ. ತುಂಬಿ ಬಂಬಲ ಹೊಗಳ್ವ ಗಿಂಬಾದ ಕಂಪಿನಿನ್ ಅವನನು ದೀಪಿಸದೆ ಸೊರಗಿದಲರೇ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು, ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು, ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ಮೀಸಲಾಗದೆ ಇಂತು ಮಾಸಲಾಗುವ ಇವನು, ಮರಮರಳಿ ಹೊಸತರಿಂದಣಿಗೈವ ಛಲವೇ. ನಿನ್ನಳಮೆ ಮೃದುತೆಯನು. ಶಬರಿ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾಳೆ. ರಾಮನಿಗಾಗಿ ತಂದಿರುವ ಆ ಹಣ್ಣು, ಹೂ, ಇವುಗಳ ಜೊತೆ ಮಾತಾಡ್ತಾ ನಿನ್ನಳಮೆ ಮೃದುತೆಯನು, ನಿನ್ನಲ್ಲಿ ಹುದುಗಿರುವಂತಹ ಆ ಮೃದುತ್ವವನ್ನ ಅವನ ಸ್ಪರ್ಶಕ್ಕಾಗಿ ತೆರೆದಿಟ್ಟಿದ್ದೇನೆ. ಯಾರ ಸ್ಪರ್ಶ? ನನ್ನ ರಾಮನ ಸ್ಪರ್ಶಕ್ಕಾಗಿ ತೆರೆದಿದ್ದೆ. ಆದರೆ ರಾಮ ಬಾರದೆ ಬರಿ ಗಾಳಿಗೆ ಆರಿ ಹೋಗಿದೆ. ನಿನ್ನೆ ಚೆಂದಳಿರೆ, ಹಿಂದಿನ ದಿನದ ನಿನ್ನೆ ಚೆಂದಳಿರೆ. ತುಂಬಿ ಬಂಬಲ ಹೊಗಳುವ ಗಿಂಬಾದ ಕಂಪಿನಿ, ಈ ಗುಂಪು ಗುಂಪಾಗಿ ಗೊಂಚಲು ಗೊಂಚಾಗಲಾಗಿರುವ ಆ ಪರಿಮಳವನ್ನ, ಇಂಬನ್ನ ಅಂತ ಹೇಳಿದ್ರೆ ತಿನ್ಬೇಕು ತಿನ್ಬೇಕು ಅನ್ನುವಂತಹ ಒಂದು ಆಸಕ್ತಿಯನ್ನ ಹುಟ್ಟಿಸ್ತಾ ಇರುವಂತದ್ದು, ಇಂಬನ್ನ ಹುಟ್ಟಿಸ್ತಾ ಇದೆ. ಅದು ಪರಿಮಳದಲ್ಲಿಯೇ ಆ ಹಣ್ಣನ್ನು ತಿನ್ಬೇಕು ಅನ್ಸುತ್ತೆ. ಹೊಗಳುವೆಗೆ ಇಂಬಾದ ಕಂಪಿನಿಂದ, ಆ ಪರಿಮಳದಿಂದನೇ ಅವನನ್ನು ಉದ್ದೀಪಿಸದೆ, ಉದ್ದೀಪಿಸೋದು ಅಂತ ಹೇಳಿದ್ರೆ ಉದ್ರೇಕ ಮಾಡುವಂಥದ್ದು, ತಿನ್ಬೇಕು ಅನ್ನುವಂತಹ ಉದ್ದೀಪನೆ ಮಾಡುವಂಥದ್ದು. ಆ ರಾಮನನ್ನ ಉದ್ದೀಪಿಸಲಿಲ್ಲ ನೀವು, ಉದ್ದೀಪಿಸದೆ ಸೊರಗಿದಲರೆ. ಇಲ್ಲೊಂದು ನಿಷೇಧಾರ್ಥಕ ಕಾಣುತ್ತೆ ನೋಡಿ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು. ಹಣ್ಣು ರಾಮನಿಗಾಗಿ ಸ್ವೀಕಾರ ಆದಾಗ ಅದು ಹಣ್ಣು ತನ್ನ ಪ್ರಾಣವನ್ನು ಆಹುತಿ ಮಾಡ್ತು ಅಂತ ಅರ್ಥ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಕೆಟ್ಟು, ರಾಮನಿಗಾಗಿ ಅದು ಸೇರದೆ ಅದರ ರುಚಿ ಹದಕೆಟ್ಟು ಹೋಗಿದೆ. ಈಗ ಹುಳುವಿಗೆ ಆಸರೆಯಾಗಿದೆ. ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ಓ ಕಾಡಿನ ಹಣ್ಣೇ, ಈಗ ಹುಳುವಿಗೆ ಆಸರೆಯಾದೆ ನೀನು. ಮೀಸಲಾಗದೆ ಇಂತು ಮಾಸಲಾಗುವ ಇವನು, ಮರಮರಳಿ ಹೊಸತರಿಂದ ಅಣಿಗೈವ ಛಲವೇ. ಆದರೆ ಶಬರಿ ತನ್ನ ಪ್ರಯತ್ನವೊಂದೆಂದೂ ಬಿಡಲಾರಳು. ಮತ್ತೆ ಮತ್ತೆ ಅಣಿಗೈಯುವುದು, ಸಿದ್ಧಪಡಿಸುವಂತಹ ಆ ಛಲದಲ್ಲಿ ಸದಾ ರಾಮನಿಗಾಗಿ ಮೀಸಲಾಗುವ ಈ ಹಣ್ಣು ಎಂದೂ ಮಾಸಿ ಹೋಗೋದಿಲ್ಲ ಶಬರಿಯ ಪಾಲಿಗೆ ಅಂತ ಹೇಳಿದ್ರೆ, ಮತ್ತೆ ಹೊಸ ಹಣ್ಣನ್ನ ಇಡುವಂತಹ ಅವಳ ಆ ಛಲ ಏನಿದೆ ಎಂದೂ ಮಾಸಿ ಹೋಗದ ಹಣ್ಣನ್ನ ಇಡುವಂತಾಯ್ತು. ಹಾಗೆ ಹೂವಿನ ಮಾಲೆಯನ್ನ ಕಟ್ಟುತ್ತಾ ಅದಕ್ಕಾಗಿ ಈ ರೀತಿ ಹಾಡ್ತಾಳೆ. ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ, ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ. ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ, ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ, ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ.
ಅಂಜಿಸುವವರಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ ಆದೊಡೆ ಬಲು ಸೌಮ್ಯನಂತೆ ಹಸುಳೆಯಂತೆ ಕಾಂಬನಂತೆ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಅರಸುತನವ ತೊರೆದನಂತೆ ತವಸಿತನವ ಕೊಂಡನಂತೆ ತಮ್ಮನೊಡನೆ ಬನಕೆ ಬರಲು ಮನದಿ ಭಯವೇ ಇಲ್ಲವಂತೆ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂತವನನು ಗುರು ಸಿದ್ಧರೆ ಮೆಚ್ಚಿದಂಥ ಸನ್ಮಂಗಳ ಮೂರುತಿಯನು ಎಂದು ಕಾಂಬೆನ ರಾಮನ ಎಂದು ಕಾಂಬೆನ. ಶಬರಿ ರಾಮ ಎಂದು ಬರುವನೋ ಎಂದು ಕಾಯ್ತಾ ಇರುವಂತಹ ಈ ತುಡಿತದೊಂದಿಗೆ ತನಗೆ ತಾನೇ ಹಾಡು ಹೇಳ್ತಾ ಇದ್ದಾಳೆ. ಎಂದು ನಾನು ರಾಮನನ್ನ ಕಾಣುವೆ, ಎಂದು ಕಾಂಬೆ, ಕಾಂಬೆ ಅಂತ ಹೇಳಿದ್ರೆ ಕಾಣುವೆ, ಎಂದು ಕಾಣುತ್ತೇನೆ ನಾನು ರಾಮನನ್ನ, ಎಂದು ಕಾಣ್ತೀನಿ. ಆತನನ್ನ ಕುರಿತು ಕೊಂಡಾಡ್ತಾಳೆ, ಹೊಗಳಿ ಹಾಡು ಹೇಳ್ತಾಳೆ. ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ. ಆತ ಒಬ್ಬ ರಾಜಕುಮಾರನಾದ್ರೂ ಕೂಡ ಸಾಧು ಜನರಿಗೂ ಕೂಡ ಸಿಗುವಂತವನಾಗಿದ್ದ, ಆತ್ಮೀಯನಾಗಿದ್ದ, ಎಲ್ಲರಲ್ಲೂ ಕೂಡ ಆತ್ಮೀಯತೆಯನ್ನ ಬೆಳೆಸಿಕೊಂಡಿದ್ದ. ಅಂತಹ ರಾಮ ಸಾಧು ಜನರ ಮಿತ್ರನಂತೆ. ಧೀರ, ಶೂರ, ವೀರ. ಧೈರ್ಯಕ್ಕೆ ಹೆಸರಾದವ ಧೀರ, ಶೌರ್ಯಕ್ಕೆ ಹೆಸರಾದವ ಶೂರ, ವೀರತೆಗೆ ಹೆಸರಾದವನು ವೀರ. ಮತ್ತೆ ಗಂಭೀರ ಸದ್ಗುಣ ಸಾರನಂತೆ. ಯಾವ ವಿಚಾರವನ್ನೂ ಕೂಡ ಹಗುರವಾಗಿ ಪರಿಗಣಿಸುವನಲ್ಲ. ಅಂತಹ ವ್ಯಕ್ತಿ ಗಂಭೀರನಾಗಿರ್ತಾನೆ. ಸದ್ಗುಣಗಳನ್ನ ಉಳ್ಳವನು ಸದ್ಗುಣ ಸಾರನಂತೆ. ಅಂತಹ ರಾಮನನ್ನ ಎಂದು ಕಾಂಬೆನ. ಅಂಜಿಸುವವರಂಜುವಂತೆ. ಯಾರು ಹೆದರಿಸ್ತಾರೋ ಅವರೇ ಹೆದರುವ ಹಾಗೆ ಬಿಲ್ಲ ಹಿಡಿದು ಬರುವನಂತೆ. ಬಿಲ್ಲನ್ನ ಹಿಡಿದು ಎದುರಿಸ್ತಾನೆ ರಾಮ. ಆದೊಡೆ ಬಲು ಸೌಮ್ಯನಂತೆ. ಅಂತಹ ಧೈರ್ಯ, ಎದೆಗಾರಿಕೆ ಇದ್ರೂ ಸಹ ಆತ ಬಲು ಸೌಮ್ಯ ಸ್ವಭಾವ. ಹಸುಳೆಯಂತೆ ಕಾಂಬನಂತೆ. ಆತನಲ್ಲಿರುವ ಮುಗ್ಧತೆ ಒಂದು ಮಗುವಿನ ಉಪಾಧಿಯಲ್ಲಿ ಕಾಣುತ್ತೆ. ಹಸುಳೆಯಂತೆ ಕಾಂಬನಂತೆ. ಅರಸುತನವ ತೊರೆದನಂತೆ ಎಂದು ಕೈಕೆ ತನ್ನ ಮಾತಿಗೆ ಕಟ್ಟು ಬಿದ್ದು ತನ್ನ ಪತಿಯಿಂದ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಕೇಳ್ಕೊಳ್ತಾಳೋ ಅಂದು ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ತನ್ನ ಅರಸುತನವನ್ನೇ ಮರುದಿನ ಅಂತ ಹೇಳಿದ್ರೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇರುವ ಆ ಕೊನೆಗಳಿಗೆಯಲ್ಲೂ ಸಹ ಯಾವುದೇ ಬೇಸರದ ಒಂದು ಇಂಚು ಗೆರೆಯು ಮುಖದ ಮೇಲೆ ಕಾಣದೆ ಆತ ಏನ್ ಮಾಡ್ತಾನೆ, ಆ ಅರಸುತನವನ್ನ ಬಿಟ್ಟು ನಾರು ಮುಡಿಯನ್ನ ತೊಟ್ಟು ಕಾಡಿಗೆ ಹೊರಡ್ತಾನಲ್ವಾ. ಅರಸುತನವ ತೊರೆದನಂತೆ, ತವಸಿತನವ ಕೊಂಡನಂತೆ. ತಪಸ್ವಿ ತದ್ಭವ ರೂಪ. ತವಸಿತನವ ಕೊಂಡನಂತೆ. ಅಂತಹ ಕಾಡಿಗೆ ಬರುವ ಸಂದರ್ಭದಲ್ಲಿ ಸದಾ ನೆರಳಾಗಿದ್ದ ತಮ್ಮ ಲಕ್ಷ್ಮಣನೊಡನೆ ಬನಕ್ಕೆ ಬರಲು, ಕಾಡಿಗೆ ಬರಲು ಮನಸ್ಸಿನಲ್ಲಿ ಭಯವೇ ಇಲ್ಲವಂತೆ. ಇಲ್ಲಿ ಆಶ್ಚರ್ಯ ಆಗಬಹುದು, ಒಬ್ರೇ ಬರಬಹುದು, ಆದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಬರುವುದು ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದುತ್ತೆ. ರಾಮನಿಗೆ ಯಾಕೆ ಭಯ ಇರ್ಬೇಕು, ಒಬ್ಬನೇ ಬರ್ತಿದ್ರೆ ಭಯ ಇರ್ತಿರ್ಲಿಲ್ಲ. ಇಬ್ರು ಜೊತೆಯಲ್ಲಿ ಬರೋದ್ರಿಂದ ಭಯ ಯಾಕಾಗತ್ತೆ ಕೇಳಿದ್ರೆ ಅವರ ಮೇಲಿನ ಹೆಚ್ಚಿನ ಜವಾಬ್ದಾರಿ. ತನ್ನ ಮಡದಿ, ತನ್ನ ತಮ್ಮ, ಇವರನ್ನ ಕಾಪಾಡುವುದು ಕೂಡ ರಾಮನ ಜವಾಬ್ದಾರಿ. ಆದ್ರಿಂದ ಆತನ ಮನಸ್ಸಿನಲ್ಲಿ ಈ ಯಾವುದರ ಭಯವೂ ಇಲ್ಲವಂತೆ. ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂತವನನು. ನಾವೆಲ್ಲ ಬೆಳಿಗ್ಗೆ ಸುಪ್ರಭಾತ ಕೇಳ್ತೀವಿ. ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟಂ ನರಶಾರ್ಧೂಲ ಕರ್ತವ್ಯಂ ದೈವ ಮಾಹಿಕಂ. ಈ ಸುಪ್ರಭಾತದಲ್ಲಿ ಕೌಸಲ್ಯ ಸುಪ್ರಜಾ, ಕೌಸಲ್ಯ ಮಗನಾಗಿರುವ ರಾಮ ಅನ್ನುವಂಥದ್ದು ಉಲ್ಲೇಖವಾಗಿದೆ. ಆತ ನರಶಾರ್ಧೂಲ, ಪುರುಷ ಸಿಂಹ. ಅಂತಹ ಪುರುಷ ಸಿಂಹನ ನಿತ್ಯ ಪ್ರಾತಸ್ಮರಣೆ ಮಾಡಬೇಕು. ರಾತ್ರಿಯೆಲ್ಲ ಕೆಟ್ಟ ಕನಸನ್ನ ಕಂಡರೂ ಸಹ ಅದು ಬೆಳಿಗ್ಗೆ ಮುಂದುವರಿಯದ ಹಾಗೆ ಕೆಟ್ಟ ಕನಸಿನ ഇരുಳನ್ನ ಕಳೆಯುವಂತಹ ಆ ಸುಪ್ರಭಾತದ ರಾಮ ಗುರುಸಿದ್ಧರೇ ಮೆಚ್ಚಿದಂತಹ ತಾಟಕಾ ಸಂಹಾರದ ಕತೆ ನಮ್ಗೆ ಗೊತ್ತಿದೆ.
ತಾಟಕ ಸಂಹಾರದಲ್ಲಿ ರಾಮನಿನ್ನು ಬಾಲ, ಅಂತಹ ಬಾಲಕರನ್ನೇ ವಿಶ್ವಾಮಿತ್ರರು ಕರೆದೊಯ್ಬೇಕಾಯ್ತು. ಅಂದ್ರೆ ಬಾಲ್ಯದಿಂದಲೂ ಸಹ ಗುರು ಸಿದ್ಧರುಗಳಿಗೆ ಮೆಚ್ಚುಗೆಯನ್ನ ಕೊಟ್ಟಂತಹ, ಅವರು ಮೆಚ್ಚಿ ಕೊಂಡಾಡಿದಂತಹ ವ್ಯಕ್ತಿತ್ವ, ಗುರುಸಿದ್ಧರೇ ಮೆಚ್ಚಿದಂತಹ ಸತ್ ಮಂಗಳ ಮೂರ್ತಿ, ಮಂಗಳ ಮೂರ್ತಿಯನ್ನು ನಾನು ಆ ರಾಮನನ್ನ ಎಂದು ಕಾಣ್ತೀನಿ. ಶಬರಿ ಸದಾ ಸ್ಮರಿಸ್ತಾ ಇದ್ದಾಳೆ. ಹಾಡಿನ ಜೊತೆಯಲ್ಲಿ ಕಟ್ಟಿದ ಮಾಲೆಗೆ ಮುತ್ತನ್ನ ನೀಡ್ತಾಳೆ. ಇಲ್ಲಿ ಕಾಂಬೆ ಅನ್ನುವಂಥದ್ದು ಕಾಣುವೆ, ಭವಿಷ್ಯತ್ ಕಾಲದಲ್ಲಿ ತೋರಿಸಿರ್ತಕ್ಕಂಥದ್ದು. ಇಲ್ಲಿರುವಂತಹ ಕೆಲವೊಂದು ವ್ಯಾಕರಣಾಂಶಗಳು ಹಾಗೆ ಪದಗಳ ಅರ್ಥ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸೋಣ. ರಾಮ ನೇರವಾಗಿ ಮಾತಾಡ್ತಾ, ತಾಯಿ, ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಹೀಗೆ ಕೇಳಿದ ತಕ್ಷಣ ರಾಮ ಹೇಳಿದ್ದು, ಅಮ್ಮ, ದಾರಿ ಹೋಕರಿಗೆ ಇಲ್ಲಿ ಆಶ್ರಯ ಸಿಗುತ್ತಾ? ನಡುಗು ಎದೆಯಿಂದ ನಿಧಾನವಾಗಿ ಹಿಂತಿರುಗಿ ಶಬರಿ ನಿಟ್ಟಿಸಿ ನೋಡ್ತಾಳೆ. ನಿಟ್ಟಿಸಿ ಹೇಳಿದ್ರೆ ಒಂದು ತದೇಕ ಚಿತ್ತದಿಂದ ದೃಷ್ಟಿಸಿ ನೋಡುವಂತಹದ್ದು. ಆಕೆಗೆ ಆಗ ಆಶ್ಚರ್ಯ ಆಗತ್ತೆ. ಬೆರಗು ಕಳೆದ ಮೇಲೆ ನೀ ರಾಮನೇ ಮಹಾಪುರುಷ? ನಡುಗುವ ಧ್ವನಿಯಲ್ಲಿ ಆತ ಕೇಳ್ತಾಳೆ. ರಾಮ, ಅಹುದು ತಾಯಿ, ಅಹುದು. ರಾಮನೆಂಬರು ನನ್ನ, ಈತ ನನ್ನನುಜ ಸೌಮಿತ್ರಿ. ಎಷ್ಟು ನಿರಹಂಕಾರವಾದಂತಹ ಉತ್ತರ, ನಿಷ್ಕಲ್ಮಶವಾದ ಉತ್ತರ ನೋಡಿ. ಹೌದು ತಾಯಿ, ಹೌದು. ಜಗತ್ತು ನನ್ನನ್ನ ರಾಮ ಅಂತ ಕರೆಯತ್ತೆ. ರಾಮನೆಂಬರು ನನ್ನ. ಯಾವುದೇ ಅಹಂಭಾವದಿಂದ ಹೌದು ನಾನೇ ರಾಮ ಅನ್ನೋದನ್ನ ಆತ ಹೇಳಲಿಲ್ಲ. ರಾಮನೆಂಬರು ನನ್ನ. ಎಷ್ಟು ವಿಧೇಯತೆ. ಶಬರಿ, ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು. ಆಕೆಗೆ ಜೀವನದ ಅಂತಿಮ ಕ್ಷಣಕ್ಕೆ ಬಂದಿದ್ದಾಳೆ. ಆಗ ಆ ನಡುಗುವ ಎದೆಯಲ್ಲಿ ಕೇಳ್ತಾಳೆ, ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು. ಶಬರಿ ತುಂಬಾ ಸಡಗರಗೊಳ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು, ಅವಳು ಗೈದ ಅಂತ ಹೇಳಿದ್ರೆ ಮಾಡಿದ ಉಪಚಾರವನ್ನ ಇಲ್ಲಿ ವರ್ಣಿಸುತ್ತೆ, ಬಣ್ಣಿಸುತ್ತೆ. ಹೇಗಿದೆ? ಕಂಡಳು ಶಬರಿ ರಾಮ ಬಂದು ನಿಂದಿರುವುದ, ಕಂಡಳು ಶಬರಿ ರಾಮ ಬಂದು ನಿಂದಿರುವುದ. ಕಂಡ ಬೆರಗು ಕಳೆದ ಬಳಿಕ ಸನಿಹ ಕೈದಿ ಮೈಯ ಮುಟ್ಟಿ. ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ. ಪದದಿ ಕಡೆದು ಕೈಯ ಕಣ್ಣೀಗೊತ್ತಿಕೊಂಡು ಹಣಿಯ ಸುರಿಸಿ. ಬನ್ನಿರೆಂದು ಗದ್ಗದಿಸುತ್ತ, ಅಯ್ಯೋ ಏನು ಅಣಿಯೇ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಹಂಬಲಾಂತು. ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಹಂಬಲಾಂತು. ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ. ವನಮಾಲೆ ಕೊರಳಿಗಿಟ್ಟು ಅಬ್ಬ ಎಂದು ಹಿಗ್ಗಿ ಹಿಗ್ಗಿ. ವನಮಾಲೆಯ ಕೊರಳಿಗಿಟ್ಟು ಅಬ್ಬ ಎಂದು ಹಿಗ್ಗಿ ಹಿಗ್ಗಿ. ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೋಳೆಂದು. ನಿಮಗೆ ಎಂದೆ ತಂದೆನೆಂದು ತಾನೇ ಅವರ ಕೈಯೊಳಿತ್ತು. ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು ಮಂದಹಾಸೆ ತೋರೆ ನೋಡಿ ಧನ್ಯ ಭಾವದಿಂದ ಕೂಡಿ. ಮಂದಹಾಸ ತೋರೆ ನೋಡಿ ಧನ್ಯ ಭಾವದಿಂದ ಕೂಡಿ. ಶಬರಿ ತಾನು ಏನ್ ಉಪಚಾರ ಮಾಡ್ತಾಳೆ ಅದನ್ನ ಮೇಳದವರು ಈ ರೀತಿಯಾಗಿ ಹಾಡ್ತಾರೆ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದ. ನಿಂತಿರುವುದು, ನಿಂದಿರುವುದು. ಇಲ್ಲಿ ಶಬರಿ ರಾಮನನ್ನ ಕಂಡು ಆಕೆ ಒಮ್ಮೆಲೆ ತದೇಕ ಚಿತ್ತಳಾಗಿ ನೋಡ್ತಾ ನಿಲ್ತಾಳೆ. ಈ ಕ್ಷಣದಲ್ಲಿ ಆಕೆ ಏನ್ ಮಾಡ್ಬೇಕು ಅನ್ನೋದರ ಸ್ಪಷ್ಟತೆ ಅನ್ನೋದಕ್ಕಿಂತ ರಾಮನನ್ನ ನೋಡ್ಬೇಕು ಅನ್ನೋದೇ ಜೀವನದ ಗುರಿಯಾದಾಗ
ರಾಮನನ್ನು ನೋಡಿದಾಗ ಅವಳು ಏನ್ ಮಾಡ್ಬೇಕು ಅನ್ನೋದು ಆಕೆಗೆ ತೋಚದಂತಾಗುತ್ತೆ. ಕಂಡ ಬೆರಗು ಕಳೆದ ಬಳಿಕ ಆಕೆಗೆ ಆದಂತಹ ಆಶ್ಚರ್ಯ ನಾನು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆಶ್ಚರ್ಯವನ್ನ ಕಳೆದ ಬಳಿಕ ಸನಿಯ ಕೈದಿ ಸನಿಹಕ್ಕೆ ಹತ್ತಿರಕ್ಕೆ ಬಂದು ಮೈಯ ಮುಟ್ಟಿ, ನಾವೆಲ್ಲ ಹಿಂದೆ ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ನಮ್ಮನ್ನು ಬಹಳ ಹತ್ತಿರದಿಂದ ಮೈ ಮುಟ್ಟಿ ತಲೆ ನೇವರಿಸಿ ಮುದ್ದಾಡಿ ಆಮೇಲೆ ಒಳಗಡೆ ಕರ್ಕೊಳ್ತಾಳೆ. ಇದನ್ನೊಮ್ಮೆ ನೆನ್ಪು ಮಾಡ್ಕೊಂಡ್ರೆ ಶಬರಿ ರಾಮನನ್ನು ಹೇಗೆ ಉಪಚಾರ ಮಾಡಿದಾಳೆ ಗೊತ್ತಾಗಬಹುದು. ಸನಿಯ ಕೈದಿ ಮೈಯ ಮುಟ್ಟಿ, ರಾಮನನ್ನ ಮೈಯ ಮುಟ್ಟಿ ಪದದಿ ಕಡೆದು ರಾಮ ಸಾಕ್ಷಾತ್ ಶಬರಿಯ ಪಾಲಿಗೆ ದೇವರು. ಆ ರಾಮನ ಪಾದಕ್ಕೆ ಅಡ್ಡ ಬಿದ್ದು ತನ್ನ ಕೈಯನ್ನ ಕಣ್ಣಿಗೊತ್ತಿಕೊಂಡು ಕಂಬನಿ ಸುರಿಸುತ್ತಾ ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತಾ ಒಳಗಡೆ ಬನ್ನಿ ಅಂತ ನಡುಗುವ ಧ್ವನಿಯಲ್ಲಿ ಹೇಳ್ತಾ, ಅಯ್ಯೋ ಏನು ಅಣಿಯೇ ಇಲ್ಲ, ಏನು ತಯಾರಿ ಸಿದ್ಧತೆನೇ ಇಲ್ವಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ, ನಿನ್ನೆ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಆ ಹಣ್ಣು ನಿನ್ನೆ ಹೊಸತಾಗಿತ್ತು, ನಿನ್ನೆಗಿಂತ ಇವತ್ತು ಚೆನ್ನಾಗಿಲ್ಲ ಅನ್ನುವಂಥದ್ದು ಶಬರಿಯ ಅಂಬೋಣ. ಹಾಗೆ ಹೇಳ್ತಾ ಇಲ್ಲಿ ಬಲು ಹಂಬಲ ಅಂತು, ಬಹಳ ಹಂಬಲದಿಂದ ತನ್ನ ಬಗೆಯ ಬಯಕೆಯಂತೆ ತಾನ್ ಹೇಗೆ ಅಂದುಕೊಂಡಿದ್ದಾಳೆ ಆ ರೀತಿಯ ಆಸೆಯಂತೆ ಆಕೆ ಬಗೆ ಬಗೆಯ ಕಂಪನಿಡುವ ಬಗೆ ಬಗೆಯ ಪರಿಮಳವನ್ನ ನೀಡುವಂತಹ ಆ ವನಮಾಲೆ, ಕಾಡಿನ ಪುಷ್ಪಗಳ ಮಾಲೆಯನ್ನ ರಾಮನ ಕೊರಳಿಗಿಟ್ಟು ಅಬ್ಬ ಶಬರಿ ಭಾರವಾಗಿದ್ದವಳು ಒಂದೊಂದೇ ಹಂತದಲ್ಲಿ ಹಗುರಾಗ್ತಾ ಇದ್ದಾಳೆ ನೋಡಿ. ಮೊದಲಿಗೆ ಕೊರಳಿಗೆ ಹೂಮಾಲೆಯನ್ನಿಟ್ಟು ಅಬ್ಬ ಅಂತ ಹೇಳಿ ಹಿಗ್ಗಿ ಹಿಗ್ಗಿ ಈಗ ಸಂತೋಷ ಇಮ್ಮಡಿ ಆಗ್ತಾ ಇದೆ. ಇದು ರುಚಿ, ಇದರಷ್ಟು ರುಚಿಯ ತಾನು ಹಣ್ಣನ್ನ ರುಚಿ ನೋಡಿ ಕೊಡುವಂತಹ ಒಂದು ಪ್ರಯತ್ನ. ಇದು ರುಚಿ ಇದೆ, ಇದರಷ್ಟು ರುಚಿಯ ಹಣ್ಣು ಜಗತ್ತಿನಲ್ಲೇ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಶಬರಿ ಏನ್ ಮಾಡ್ತಾಳೆ, ರಾಮನಿಗೆ ಹಣ್ಣನ್ನ ಒಂದೊಂದಾಗಿ ಕಚ್ಚಿ ರುಚಿ ನೋಡಿ ಆ ರುಚಿಯಾಗಿರುವ ಹಣ್ಣನ್ನ ಮಾತ್ರ ಕೊಡ್ತಾಳೆ. ನಿಮಗೆ ಎಂದೇ ತಂದೇನೆಂದು, ರಾಮ ಈ ಹಣ್ಣ ನಿಮಗಾಗಿ ತಂದಿದ್ದೇನೆ. ತಾನೇ ಅವರ ಕೈಯೊಳಿತ್ತು ತಾನು ಶಬರಿ ರಾಮನ ಕೈಯಲ್ಲಿ ಇತ್ತು ಹೇಳ್ತಾಳೆ, ಇದನ್ನ ತಿಂದು ಸವಿ ನೋಡ್ಬೇಕು ಅಂತ. ಪೂಜೆಯಿಂದ ಈ ಭಕ್ತೆಯ ನಿಷ್ಕಲ್ಮಶವಾದ ಪೂಜೆಯನ್ನ ಅಥವಾ ಆತಿಥ್ಯವನ್ನ ನೋಡಿದಂತಹ ರಾಮ ಅತ್ಯಂತ ಸುಪ್ರಸನ್ನನಾಗ್ತಾನೆ, ಬಹಳ ಸಂತೋಷ ಭರಿತನಾಗ್ತಾನೆ. ಅಂತಹ ರಾಜಕುಮಾರರು ಮುಖದಲ್ಲಿ ಮಂದಹಾಸವನ್ನ ತೋರುವುದ್ರ ಜೊತೆಗೆ ಇಡೀ ಮನಸ್ಸಿನಲ್ಲಿ ಧನ್ಯತಾ ಭಾವವನ್ನ ತುಂಬಿಕೊಳ್ತಾರೆ. ಇದು ಶಬರಿ ಉಪಚಾರ ಮಾಡಿದ್ದನ್ನ ಮೇಳದವರು ಹೇಳಿದ ರೀತಿ. ಇಲ್ಲಿ ಪದಗಳ ಅರ್ಥಗಳನ್ನ ಒಂದೊಂದಾಗಿ ವಿಡಿಯೋನ ಪಾಸ್ ಮಾಡಿ ಗಮನ ಕೊಡ್ತಾ ಬರೋಣ. ರಾಮಲಕ್ಷ್ಮಣರ ಆತಿಥ್ಯ ಮಾಡಿದ ನಂತರ ಶಬರಿಗೆ ಜಗತ್ತಿನಲ್ಲಿ ಎಲ್ರಿಗಿಂತ ತಾನು ಸುಖಿ ಅಂದ್ರೆ ಬಹಳ ಹಗುರಾಗಿದ್ದೀನಿ ಅಂತ ಅನ್ಸುತ್ತೆ. ಆ ಸಂತೋಷದಲ್ಲಿ ಶಬರಿ ಹಾಡ್ತಾಳೆ, ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು, ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು, ನಾನಿಲ್ಲದ ನಾನಾಗಿಹೆನು, ಆಸೆ ತೀರಿ ಹಾಯಾಗಿಹೆನು, ಹಂಬಲ ನಳಿದಿಹೆ ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಹೊಳೆ ಕಡಲಿಗೆ ಸೇರುವ ತೆರದಿ, ನಾವೆರೇವಿಗೆ ಬಹ ತೆರದಿ, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ, ನಿಂತಿದೆ ಮನ ಇದೆ ಬಿಡುವೆನಿಸಿ, ಸುಖಿನ ಸುಖಿನ ಸುಖಿ ನಾನು, ಬಲು ಸುಖಿ ಸುಮ್ಮನೆ ಸುಖಿ ನಾನು. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನೆ ನುಡಿಸುತ್ತ ಸುಖಿ ನಾನು, ನಿಮ್ಮ ತಣಿವು ನಿಮ್ಮಾನಂದದಿ ಸುಖಿ, ನಿಮ್ಮಡೆ ಸುಮ್ಮನೆ ಸುಖಿ ನಾನು, ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಇಂದಾಗಿಹೆ ನಾ ಬಲು ಹಗುರ,
ನೀಡಿಹುದೋ ಪರ ತನ್ನ ಕರ. ನಿನ್ನೆ ನಾಳೆ ಇನ್ನಿಲ್ಲವೆನಗನೆ, ಈ ನಲವೇ ಚಿರವೆಂಬ ತೆರ, ಈ ನಲವೇ ಚಿರವೆಂಬ ತೆರ. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಶಬರಿಯ ಸುಖವನ್ನ ಈ ಪದ್ಯದಲ್ಲಿ ಸ್ವಲ್ಪ ವ್ಯಕ್ತಪಡಿಸುವುದಷ್ಟೇ, ಆದರೆ ನಿಜವಾದ ಪದಗಳು ಸಾಕಾಗೋದಿಲ್ಲ. ಶಬರಿ ಹೇಳ್ತಾಳೆ, ಸುಖಿ ನಾನು ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ಯಾಕೆ ಅಂತ ಕೇಳಿದ್ರೆ, ನಾನಿಲ್ಲದ ನಾನಾಗಿಹೆನು. ಇಲ್ಲಿ ತನ್ನಂತಾನ್ ಪೂರ್ಣ ಮರೆತಿರುವಂತಹ ಶಬರಿ, ನಾನಿಲ್ಲದ ನಾನಾಗಿಹೆನು, ನಾನು ನಾನಾಗಿಲ್ಲ ಇವಾಗ. ಅಹಂಕಾರವನ್ನೆಲ್ಲ ಮರೆತು ಯಾವ ಭಾವವನ್ನೂ ಇರದೆ ಪೂರ್ತಿಯಾಗಿ ಖಾಲಿಯಾಗಿರುವ ನಾನು ಎಂಬ ಭಾವವನ್ನೂ ಕೂಡ ಅಳಿದಿಕೊಂಡಿರುವ ಶಬರಿ ನಾನು. ಆಸೆ ತೀರಿ ಹಾಯಾಗಿಹೆನು, ನನ್ನೊಳಗಡೆ ಇನ್ಯಾವ ಆಸೆನೂ ಇಲ್ಲ. ಮನುಷ್ಯನ ಆಸೆಗಳು ಅಪರಿಮಿತ ಹೇಳ್ತಾರೆ, ಆದರೆ ಶಬರಿ ಅಂತಿಮವಾಗಿ ರಾಮನನ್ನ ನೋಡುವ ಆಸೆ ಈಗ ಈಡೇರಿದೆ, ಇನ್ಯಾವ ಆಸೆನೂ ನನಗಿಲ್ಲ ಅಂತ ಹೇಳ್ತಾಳೆ ಶಬರಿ. ಹಂಬಲ ನಳಿದಿಹೆ ತುಂಬಿರುವೆನು ನಾ. ಬಹಳ ಆಶ್ಚರ್ಯ. ನಾವು ಒಂದು ಲೋಟದಲ್ಲಿ ನೀರನ್ನ ತಗೊಂಡ್ರೆ ಅದಕ್ಕೆ ನೀರು ತುಂಬ್ತೀವಿ. ಆ ತುಂಬಿರುವ ನೀರನ್ನ ಖಾಲಿ ಮಾಡ್ತಾ ಇದ್ದ ಹಾಗೆ ಆ ಲೋಟದಲ್ಲಿ ಇನ್ನೇನೋ ತುಂಬಿಕೊಳ್ಳುತ್ತೆ, ಅದು ಗಾಳಿ. ಹಾಗೆ ಇಲ್ಲಿ ನಾವು ನೋಡ್ಬೇಕಾಗಿರುವುದು ಅಷ್ಟೇಯ, ನೀರು ಶಬರಿಯಲ್ಲಿರ್ತಕ್ಕಂತಹ ಹಂಬಲ. ಆ ಹಂಬಲ ಅಳಿದು ತುಂಬಿರುವೆನು ನಾ ಅಂತ ಹೇಳ್ತಾ ಇದ್ದಾಳೆ. ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಆ ಸಂತೋಷದಿಂದ ತುಂಬಿ ಹೋಗಿದ್ದಾಳೆ ಶಬರಿ. ಆದ್ರಿಂದ ಹಂಬಲ ಅಳಿದಿದೆ, ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಸುಖಿ ನಾನು. ಎಷ್ಟು ಅದ್ಭುತ ಸಾಲುಗಳು ಪೋತಿನ ಅವರದ್ದು. ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾರೆ ನೋಡಿ. ಹೊಳೆ ಕಡಲಿಗೆ ಸೇರುವ ತೆರದಿ, ಪ್ರತಿಯೊಂದು ಹುಟ್ಟಿದ ನದಿಯು ಅಂತಿಮವಾಗಿ ಕಡಲನ್ನ ಸೇರುತ್ತಂತೆ. ಆ ನದಿ ಹರಿಯುವ ರಭಸವನ್ನ ಕವಿಯೊಬ್ಬ ಹೇಳ್ತಾನೆ, ನದಿ ಕಡಲನ್ನ ಅದೆಷ್ಟು ಬೇಗ ಸೇರ್ಬೇಕು ಅನ್ನುವಂತಹ ತವಕದಲ್ಲಿ ಬಾಗಿ ಬಳುಕಿ ಧುಮುಕಿ ಅಂಕು ಡೊಂಕಾದ ಆ ದಾರಿಗಳನ್ನ ಸೀಳಿ ಕಡಲಿನಡೆಗೆ ತನ್ನನ್ನ ತಾನು ಕರ್ಕೊಂಡು ಹೋಗುತ್ತಲ್ವಾ. ಇಂಥದ್ದನ್ನ ಇಲ್ಲಿ ಶಬರಿಯ ಹಂಬಲಕ್ಕೆ ಹೇಳಿದ್ದಾರೆ, ಶಬರಿಗೆ ಹೋಲಿಸಿದ್ದಾರೆ. ಹೊಳೆಯೊಂದು ಕಡಲಿಗೆ ಸೇರುವಾಗ ಅದೆಷ್ಟು ಆ ಆಸಕ್ತಿ ಕಾಣುತ್ತೆ, ಅದೆಷ್ಟು ಸಂತೋಷ ಕಾಣುತ್ತೆ. ಅದೇ ರೀತಿ ನಾವೇ ರೇವಿಗೆ ಬಹತರದಿ, ಒಂದು ದೋಣಿ ಇರಬಹುದು, ಹಡಗಿರಬಹುದು, ಅದು ತನ್ನ ನಿಲ್ದಾಣಕ್ಕೆ ಬಂದರಿಗೆ ಬಂದಾಗ ಅದಕ್ಕೆ ರಕ್ಷಣೆ, ಅಲ್ಲಿಯ ತನಕ ಆ ರೀತಿಯ ರಕ್ಷಣೆ ಅಥವಾ ಒಂದು ಶಾಂತ ಭಾವ ಇರೋದಿಲ್ಲ. ಹಾಗೆ ನಾವೆಯೊಂದು ರೇವಿಗೆ ಬಂದರಿಗೆ ಬಂದ ರೀತಿಯಲ್ಲಿ ಬಗೆ ಬಗೆ ಹಾರೈಕೆಯ ಪಟವಿಳಿಸಿ, ಬಗೆ ಬಗೆ ರೀತಿಯ ಆ ಹಾರೈಕೆ ಹಂಬಲಗಳನ್ನೆಲ್ಲ ಇಂದು ಮುಗಿಸಿ, ನಿಂತಿದೆ ಮನ ಇದೆ ಬಿಡುವೆನಿಸಿ, ಮನಸ್ಸು ಇಂದು ಯೋಚನೆ ಮಾಡುವುದನ್ನ ಬಯಸುವುದನ್ನ ನಿಲ್ಲಿಸ್ಬಿಟ್ಟಿದೆ, ಇದೇ ನನಗೆ ಬಿಡು ಅಂತ, ವಿಶ್ರಾಂತಿ ಅಂತ. ನಿಮ್ಮ ನೋಡುತ್ತಾ ಸುಖಿ ನಾನು, ರಾಮ ನಿಮ್ಮನ್ನ ನೋಡ್ತಾ ನಾನು ಸುಖ ಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ, ಅದೇ ನನ್ನ ಸುಖ. ನಿಮ್ಮನ್ನೇ ನುಡಿಸುತ್ತಾ ಸುಖಿ ನಾನು, ನಿಮ್ ಜೊತೆ ಮಾತನಾಡ್ತಾ ಸುಖವನ್ನ ಹೊಂದ್ತಾ ಇದ್ದೀನಿ. ನಿಮ್ಮ ತಣಿವು, ನಿಮ್ಮ ಆನಂದದಿ, ನಾನು ಇದುವರೆಗೆ ಕೊಟ್ಟಿದ್ದ ಆತಿಥ್ಯ, ಆ ತಿಂದ ಹಣ್ಣುಗಳಿಂದ, ಕುಡಿದ ಮಧುಪರ್ಕದಿಂದ ನಿಮ್ಗಾದಂತಹ ಆ ತಣಿವು, ಬಾಯಾರಿಕೆಯ ತಣಿವು, ನಿಮ್ಮ ಮುಖದಲ್ಲಿ ಕಂಡಂತಹ ಆ ಆನಂದ, ಇದೇ ನನ್ಗೆ ಸುಖಿ. ನಿಮ್ಮೆಡೆ ಸುಮ್ಮನೆ ಸುಖಿ ನಾನು, ನಿಮ್ಮ ಮಧ್ಯೆ ನಾನು ಕೂಡ ಬಲು ಸುಖಿಯಾಗಿದ್ದೀನಿ ರಾಮ. ಇಂದಾಗಿಹೆ ನಾ ಬಲು ಹಗುರ, ಇವತ್ತು ನಾನು ಬಹಳ ಹಗುರಾಗಿದ್ದೀನಿ, ಎಲ್ಲವನ್ನ ಕಳೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ ನೀಗಿದೆ ಅಂತ ಅರ್ಥ. ನೀಡಿಹುದೋ ಪರ ತನ್ನ ಕರ, ತನ್ನ ಆ ಜವಾಬ್ದಾರಿ ಅಥವಾ ಆ ಕೈಯನ್ನ ಇನ್ನೊಬ್ರಿಗೋಸ್ಕರ ಕೊಟ್ಟಿದ್ದೀವಿ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ. ಪ್ರತಿಯೊಬ್ಬ ಮನುಷ್ಯನಿಗೆ 3 ದಿನ ಅಂತೆ. ನಿನ್ನೆ ಹುಟ್ಟಿರ್ತಾನೆ, ಇಂದು ಬದುಕ್ತಾ ಇರ್ತಾನೆ, ನಾಳೆ ಒಂದಿನ ಸಾಯ್ತಾನೆ. ಆದ್ರೆ ಶಬರಿಗೆ ಈ 3 ಭಾವಗಳೇ ಇಲ್ಲ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ನಿನ್ನೆ ಮತ್ತು ನಾಳೆಗಳು ಇಂದಿರೋದಿಲ್ಲ ನನ್ಗೆ. ಏನಿದ್ರು ಇಂದು ಈ ಕ್ಷಣ ಅನ್ನುವಂಥದ್ದೇ. ಈ ನಲವೇ ಚಿರವೆಂಬ ತೆರ,
ಈ ನಲಿವು ಅಥವಾ ಈ ಸಂತೋಷ, ಈಗ ಇರುವಂತಹ ಖುಷಿ ಏನಿದೆ ಅದೇ ಶಾಶ್ವತ ಅನ್ನುವಂತಹ ರೀತಿಯಲ್ಲಿ ನಾನು ಸುಖಿನ ಸುಖಿನ ಸುಖಿ ನಾನು, ಬರೀ ಸುಖಿ, ಸುಮ್ಮನೆ ಸುಖಿ ನಾನು. ರಾಮ ಇದಕ್ಕೆ ಪ್ರತಿಯಾಗಿ, ನಿನ್ನ ದರದೊಳು ಸುಖಿ ನಾವು, ನಿನ್ನೀ ಸೊಗದೊಳು ಸುಖಿ ನಾವು, ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು, ನಿನ್ನ ದರದೊಳು ಸುಖಿ ನಾವು. ರಾಮ ಹೇಳುವಂತ ಮಾತು, ನಿನ್ನ ಈ ಆತಿಥ್ಯದಲ್ಲಿ, ಆದರದಲ್ಲಿ ನಾವು ಸುಖಿಯಾಗಿದ್ದೀವಿ ತಾಯಿ. ನಿನ್ನ ಈ ಸೊಗದೊಳು, ಸುಖ ತದ್ಭವ ರೂಪ ಸೊಗ, ಆ ಸುಖದಲ್ಲಿ ನಾವು ಸುಖವನ್ನ ಕಾಣ್ತಾ ಇದ್ದೀವಿ. ಅದಕ್ಕೆ ಭಾರತೀಯರು ಹೇಳಿರುವಂಥದ್ದು ಅತಿಥಿ ದೇವೋ ಭವ ಅಂತ. ಅತಿಥಿಗಳ ಸಂತೋಷವೇ, ಅತಿಥಿಗಳ ಆತಿಥ್ಯದ ಆ ಪುಣ್ಯವೇ ನಮ್ಮ ಪಾಲಿಗೆ ಅಂತರ್ಥ. ಹಾಗೆ ಇಲ್ಲಿ ರಾಮನ ಖುಷಿಯಲ್ಲಿ ಶಬರಿಯ ಖುಷಿ ಇದೆ ಹೇಳಿದ್ರೆ, ಶಬರಿಯ ಖುಷಿಯಲ್ಲಿ ರಾಮನ ಖುಷಿಯೂ ಅಡಗಿದೆ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ಕಾಡಿನಲ್ಲಿ ಗಡ್ಡೆಗೆಣಸುಗಳನ್ನ, ಹಣ್ಣು ಹಂಪಲುಗಳನ್ನ ಮಾತ್ರ ತಿಂದು ಅವರಾಗೆ ಹುಡುಕಿ ತಿನ್ಬೇಕಾದಂತ ಆ ಕಾಲದಲ್ಲಿ ಶಬರಿಯೋರ್ವಳು ಆರಿಸಿದ ಜಗತ್ತಿನ ರುಚಿಯನ್ನ ಕೊಡುವಂತಹ ಆ ಹಣ್ಣುಗಳನ್ನ ರಾಮನಿಗೆ ಕೊಟ್ಟಾಗ, ಕಾಡಿನಲ್ಲಿ ಇಷ್ಟೊಂದು ರುಚಿ, ಬರೀ ಹಣ್ಣಿನ ರುಚಿ ಅಲ್ಲ, ಆತಿಥ್ಯದ ರುಚಿ, ಕಾಡಿನಲ್ಲಿ ಇಷ್ಟೊಂದು ರುಚಿಯನ್ನ ಕಾಣುವ ಆ ಪುಣ್ಯಕ್ಕೆ ಸದಾ ನಾವು ಋಣಿಯಾಗಿರ್ತೀವಿ ತಾಯಿ ಅಂತ ರಾಮ ಹೇಳ್ತಾನೆ. ರಾಮನ ಮಾತನ್ನು ಕೇಳಿ ತನ್ನ ಸುಖದ ಉನ್ಮಾದ ಅಂತ ಹೇಳಿದ್ರೆ ಆ ಒಂದು ಖುಷಿ ಉನ್ಮತ್ತಕ್ಕೆ ಹೋಗಿರುತ್ತೆ, ಉನ್ಮಾದದ ಹಂತವನ್ನ ತಲುಪಿರುತ್ತೆ. ಅದನ್ನ ಸ್ವಲ್ಪ ಹದಕ್ಕೆ ತಗೊಂಡು ಬಂದು ಅವನನ್ನ ನೋಡ್ತಾ ಕಣ್ಣಲ್ಲಿ ಕಂಬನಿಯನ್ನ ತುಂಬಿಕೊಂಡು, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರಲೈ ಕೊನೆಗೆ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರಲೈ ಕೊನೆಗೆ, ದಣಿದಿರಯ್ಯ ದಣಿದಿರಾ ಹಸಿವು ತೃಷೆಯ ನುಳಿದಿರಾ, ಬಡವೆ ಒಬ್ಬಳೇ ನಗೈವೆ ನನಗೆ ಮರುಕ ತಳೆದಿರಾ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ. ಶಬರಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ರೀತಿಯ ಆನಂದ ಬಾಷ್ಪ. ಆ ದುಃಖ ಅನ್ನೋದಕ್ಕಿಂತ ಆನಂದ ಬಾಷ್ಪದ ಕಣ್ಣೀರನ್ನ ತುಂಬಿಕೊಂಡು ಆಕೆ ಹೇಳ್ತಾಳೆ, ಬಲು ಸಂತಸ ಬಲು ಸಂತಸ ಬಲು ಸಂತಸ, ಸಂತೋಷದ ತದ್ಭವ ರೂಪ, ಸಂತಸ ಆಗ್ತಾ ಇದೆ ನನಗೆ. ನನ್ನ ಆಸೆಯ ಜಾಡ ಹಿಡಿದು, ಸಾಮಾನ್ಯವಾಗಿ ಬಯಸಿದವರು ಹುಡುಕಿ ಹೋಗುವಂಥದ್ದು ಜಗತ್ತಿನ ನಿಯಮ. ಆದ್ರೆ ಶಬರಿಯ ಪಾಲಿಗೆ ಬಯಸಿದಲ್ಲಿಗೆ ಬಂದು ಹುಡುಕುವ ಬಳ್ಳಿ ಹರಿದಾಡಿ ಬಂದು ಕಾಲನ್ನೆಡರಿದಂಗ. ಒಂದ್ ಮಾತು ಕೇಳ್ತೀವಿ ನಾವು. ಹಾಗೆ ರಾಮನಿಗಾಗಿ ಹಂಬಲಿಸ್ತಾ ಇರುವಂತಹ ಶಬರಿಯ ಬಳಿಗೆ ದೇವರಾಮ ಬಂದ. ಅಂತಹ ರಾಮ ಬಂದಿರುವುದನ್ನ ಶಬರಿ ಹೇಳ್ತಾಳೆ, ನನ್ನ ಆಸೆಯ ಜಾಡನ್ನ ಹಿಡಿದು ಬಂದಿರಲೈ ಕೊನೆಗೂ ನೀವು ಬಂದ್ಬಿಟ್ರಲ್ಲ, ದಣಿದಿರಯ್ಯ, ಆಯಾಸಗೊಂಡಿದ್ದೀರಾ, ನನ್ನ ಆತಿಥ್ಯದಿಂದ ತಣಿದಿರಾ, ಆಯಾಸ ನೀಗಿತಾ, ಹಸಿವು ತೃಷೆಯನ್ ಉಳಿದಿರಾ, ಇನ್ನೂ ಏನಾದ್ರೂ ಹಸಿವು ಉಳಿದಿದೀಯಾ, ಬಾಯಾರಿಕೆ ಉಳಿದಿದೀಯಾ, ಬಡವೆ ನಾನು, ಒಬ್ಬಳೆ ಏನು ಮಾಡ್ಲಿಕ್ಕೆ ಸಾಧ್ಯ, ಒಬ್ಬಳೇನ ಗೈವೆ, ಏನು ಮಾಡಲಿ, ನನಗೆ ಮರುಕ ತಳೆದಿರಾ, ನನಗೇನಾದ್ರೂ ಬೇಸರ ನೀಡಿದಿರಾ. ಇಷ್ಟು ಕೇಳಿದ ಮಾತ್ರಕ್ಕೆ ರಾಮ, ಕಣ್ಣ ನೀರಿದೇಕೆ ತಾಯೆ ತುಸುವೂ ನಯವಿಲ್ಲ, ಕಣ್ಣ ನೀರಿದೇಕೆ ತಾಯೆ ತುಸುವೂ ನಯವಿಲ್ಲ, ನಮ್ಮ ಯೋಧ್ಯಯರ ಮನೆಯೊಳು ಇದಕು ಲೇಸು ಸಲ್ಲ, ಇಂದು ಹಳುವ ಮರೆತೆವು
ಇಲ್ಲೇ ಮನೆಯ ನರಿದೆವು. ಇನಿತಾದರ ತೋರ್ವ ನಿನ್ನನ್ನಬ್ಬೆಯೆಂದೇ ಕುರಿತೆವು. ಇನಿತಾದರ ತೋರ್ವ ನಿನ್ನನಬ್ಬೆಯೆಂದೇ ಕುರಿತೆವು. ತಾಯಿ, ಕಣ್ಣಲ್ಲಿ ನೀರೇಕೆ? ತುಸು ಕೊರತೆಯಿಲ್ಲ ನಿನ್ನ ಆತಿಥ್ಯದಲ್ಲಿ, ಸ್ವಲ್ಪವೂ ಸಹ ಕೊರತೆಯಿಲ್ಲ. ತುಸ ಊಣಯ, ಊಣಯ ಹೇಳಿದ್ರೆ ಕೊರತೆ, ಸ್ವಲ್ಪವೂ ಸಹ ಕೊರತೆಯಿಲ್ಲ. ನಮ್ಮ ಅಯೋಧ್ಯೆ ಅರಮನೆಯಲ್ಲಿಯೂ ಸಹ ಇದಕ್ಕಿಂತ ಮಿಗಿಲಾಗಿಲ್ಲ. ಅಯೋಧ್ಯೆ ಅರಮನೆಯಲ್ಲಿನ ಆತಿಥ್ಯಕ್ಕಿಂತಲೂ ಮಿಗಿಲಾದಂತಿದೆ ನಿನ್ನ ಈ ಆತಿಥ್ಯ. ಇಂದು ಹಳುವ ಮರೆತೆವು ತಾಯಿ. ಇವತ್ತು ನಾವು ಕಾಡಲ್ಲಿದ್ದೆವು ಎನ್ನುವುದನ್ನೇ ಮರೆತಿದ್ದೇವೆ. ಇದನ್ನೇ ನಾನು ಮನೆಯಂತ ಅರಿತೆವು, ಇದನ್ನು ನಾವು ಮನೆ ಅಂತ ಅಂದುಕೊಂಡೆವು. ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನೇ ಅಮ್ಮ ಅಂತ ಕುರಿತೆವು ಅಂತೇಳಿದ್ರೆ, ನಿನ್ನನ್ನೇ ನನ್ನ ತಾಯಿ ಅಂತ ಭಾವಿಸಿದೆವು ತಾಯಿ. ಈ ಉದಾರವಾದ ಮಾತನ್ನ ಕೇಳಿ ಶಬರಿ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಧನ್ಯೆ ನಾನು ಸಿದ್ಧರ ವರವಿಂದು ನನಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ. ಗುರುವ ಪೂಜೆ ಗೈದ ತಣಿವು ನನಗೆ ಸಂದಿತಿಂತೆ, ನನಗೆ ಸಂದಿತಿಂತೆ. ರಾಮನ ರೂಪ ಅದೆಷ್ಟು ಸುಂದರ, ಅದೇ ರೂಪಕ್ಕೆ ತಕ್ಕದಾದ ಮಾತು. ಅದನ್ನೇ ಶಬರಿ ಹೇಳ್ತಾಳೆ, ರೂಪಿನಂತೆ ಮಾತು ಕೂಡ ಅದೆಷ್ಟು ಉದಾರವಾಗಿದೆ. ಧನ್ಯೆ ನಾನು, ನಾನೇ ಪುಣ್ಯವಂತೆ. ಸಿದ್ಧರು ಹೇಳಿದಂತಹ ನೀಡಿದಂತಹ ವರ ಇವತ್ತು ನನಗೆ ಫಲ ಕೊಟ್ಟಿದೆ. ಸಿದ್ಧರು ನೀಡಿದ ವರ ಇಂದು ನನಗೆ ಫಲಿಸಿದೆ. ಇಲ್ಲಿ ಮತಂಗ ಮುನಿಗಳು ಹೇಳಿದಂತಹ ಆ ನೀಡಿದ ವರ ಇಂದು ನನಗೆ ಫಲ ಕೊಟ್ಟಿದೆ. ನಿಮ್ಮ ಕಂಡ ಪುಣ್ಯವಂತೆ. ನೋಡಿ, ಜಗತ್ತಿನಲ್ಲಿ ಅದೆಷ್ಟು ಜನ ಋಷಿ ಮುನಿಗಳು, ಮಹಾನ್ ವ್ಯಕ್ತಿಗಳು ರಾಮನನ್ನ ನೋಡ್ಬೇಕು ಅಂತ ದೇವಾನುದೇವತೆಗಳು ಕೂಡ ಹರಸಾಹಸ ಪಟ್ಟಿರ್ತಾರೆ. ಆದರೆ ಅಂತ ನೋಡಿದವರ ಪೈಕಿ ನಾನು ಕೂಡ ಒಬ್ಳು ಪುಣ್ಯವಂತೆ ಅಂತ ಶಬರಿ ಹೇಳ್ತಾಳೆ. ಹಿಂಗಿ ಹೋಯಿತೆಲ್ಲ ಚಿಂತೆ, ನನ್ನ ಆ ಎಲ್ಲ ಚಿಂತೆ ಇಂದು ಹಿಂಗಿ ಹೋಗಿದೆ. ಅನೇಕ ವರ್ಷಗಳ ಕಾಲ ಗುರುವನ್ನ ಪೂಜೆ ಮಾಡಿದಂತಹ ಆ ತಣಿವು ಇವತ್ತು ನನಗೆ ಸಂದಿದೆ. ಇಂದು ಅದಕ್ಕೊಂದು ವಿರಾಮ ಸಿಗ್ತಾ ಇದೆ ರಾಮ ಅಂತ ಶಬರಿ ರಾಮನಲ್ಲಿ ಹೇಳ್ತಾಳೆ. ಇಂಥ ಶಿಷ್ಯಯರ್ತಿ ಪಡೆದ ನಿನ್ನ ಗುರುಗಳೆಂಥರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂಥ ಶಾಂತದಾಂತರೋ. ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವೀಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನ ವೀದಿನ. ಅದೆಷ್ಟು ಅರ್ಥವುಳ್ಳಂತಹ ಮಾತು ರಾಮ ಹೇಳಿತ್ತಂತದ್ದು. ಇಂತಹ ಶಿಷ್ಯೆಯನ್ನ ಪಡೆದ ಶಿಷ್ಯಯರ್ತಿ, ಇಂತಹ ಶಿಷ್ಯೆಯ ಭಕ್ತಿ ಅಥವಾ ಪ್ರೀತಿ, ಅರ್ತಿ ಹೇಳಿದ್ರೆ ಮತ್ತೆ ಪ್ರೀತಿ. ಇಂತಹ ಶಿಷ್ಯಯರ್ತಿ ಪಡೆದ ನಿನ್ನ ಗುರುಗಳೆಂತರೋ, ಆ ಗುರುಗಳು ಎಷ್ಟು ಮಹಾನುಭಾವರು, ಅವರ ಮಹಿಮೆ ಕೇಳಿದ್ದೇನೆ. ಎಂತಹ ಶಾಂತದಾಂತರು, ಅವರೊಬ್ಬರು ಬ್ರಹ್ಮರ್ಷಿ ಸಾಧಕರು. ಅಂತಹ ಶಾಂತದಾಂತರು ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವ ಈ ಬನ. ನಮ್ಮ ಈಗಾಗಲೇ ರಾಮನ ದುಃಖ ಜಗತ್ತಿನ ದುಃಖವಾಗಿದೆ. ಹೆಂಡತಿಯ ವಿರಹ ವೇದನೆಯಲ್ಲಿರುವಂತಹ ಆ ದುಃಖವನ್ನೇ ಮರೆಸುವಷ್ಟು ಶಾಂತಿಯನ್ನ ಕೊಟ್ಟಿದೆ ಈ ವನ. ಅದು ತಪಸ್ವಿಗಳ ಆ ಒಂದು ಪ್ರಭಾವ. ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವ ಈ ಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು. ಅದೆಷ್ಟು ಶುದ್ಧ ಭಾವ ನಿನ್ನದು. ನನಗೆ ಈ ದಿನ ಬಹಳ ಸುದಿನ ಅಂತ ರಾಮ ಹೇಳ್ತಾನೆ. ಇದನ್ನ ಕೇಳಿದಂತಹ ಶಬರಿಗೆ ಒಂದ್ ಕಡೆ ಚಿಕ್ಕದಾಗಿ ಭಯ ಹುಟ್ಟುತ್ತೆ, ನನ್ನನ್ನು ರಾಮ ಹೊಗಳ್ತಾ ಇದ್ದಾನೆ ಅಂತ. ಆಗ ಶಬರಿ ಹೇಳ್ತಾಳೆ, ನನ್ನ ಪೊಗಳಲೇಕೆ ರಾಮ, ಎಲ್ಲ ಅವರ ಕರುಣೆ. ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯಹುದು ಎಂದು, ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತೆಂದು. ನನ್ನನ್ನ
ಏಕೆ ಹೊಗಳುವೆ ರಾಮ, ಎಲ್ಲ ಅವರ ಕರುಣೆ, ಮುನಿ ಮತಂಗರ ಕರುಣೆ ಇದು. ನೀವಿಲ್ಲಿಗೆ ಪಾದ ಬೆಳೆಸಿ, ನೀವಿಲ್ಲಿಗೆ ನಡ್ಕೊಂಡು ಬಂದು ನನ್ನ ಕಂಡಂಥದ್ದೇ ದೊಡ್ಡ ಕರುಣೆ. ನೀವು ಇಲ್ಲಿಗೆ ಬರುವಿರಿ, ನಿಮ್ಮನ್ನು ನಾನು ಕಾಣುವೆ ಅಂತ ಹೇಳಿರ್ತಕ್ಕಂತಹ ಸಿದ್ಧರ ಮಾತು ಇಂದು ನನಗೆ ಸಿದ್ಧಿಯಾಯಿತು, ಇಂದು ನನಗೆ ಫಲ ನೀಡಿತು ರಾಮ ಅಂತ ಶಬರಿ ಹೇಳ್ತಾಳೆ. ಆ ಮತಂಗರ ಶಿಷ್ಯೆಯಾಗಿ ಶಬರಿಯ ಈ ಮಾತು ಆಕೆಯ ಅಂತಿಮ ಮಾತಾಯಿತು. ಶಬರಿ ಕಟ್ಟಕಡೆಯದಾಗಿ ತನ್ನ ಇಚ್ಛೆಯ ಮೋಕ್ಷಕ್ಕಾಗಿ ಆಕೆ ಅಂತಿಮವಾಗಿ ಗಿರಿ ವನಗಳಿಗೆ, ಕಾಡಿಗೆ, ತನ್ನೆಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುವಂತಹ ಒಂದು ಕ್ಷಣ. ಕೋಟಿ ಕರಗಳಿಂ ರವಿಯತ್ತಿರುವಿ, ನೀಲದಾಚೆ ಗಮನ ನನಗೀ ಮಾಯೆಯಾಚೆ ಪಯಣ. ಕೋಟಿ ಕರಗಳಿಂ ರವಿಯತ್ತಿರುವಿ, ನೀಲದಾಚೆ ಗಮನ ನನಗೀ ಮಾಯೆಯಾಚೆ ಪಯಣ. ಹಾರ ಬಯಸನಿ ಹಕ್ಕಿಗಳಂತೆ, ತೇಲ ಬಯಸನಿ ಬಿಳಿ ಮುಗಿಲಂತೆ, ಕಾರ್ಮೋಡವ ಸೆಳೆ ಮಿಂಚಿನ ತೆರದೊಳು, ಭವ ಬಿಡೆ ಬಯಸಿಹೆ ನಿಂತೆ. ಕೋಟಿ ಕರಗಳಿಂ ರವಿಯತ್ತಿರುವಿ, ನೀಲದಾಚೆ ಗಮನ ಯನಗೀ ಮಾಯೆಯಾಚೆ ಪಯಣ. ಎಷ್ಟು ಅರ್ಥಗರ್ಭಿತ ಸಾಲುಗಳು. ರವಿ ಕೋಟಿ ಕರಗಳನ್ನ ಎತ್ತಿ ಜಗತ್ತಿಗೆ ಬೆಳಕು ನೀಡ್ತಾ ಇದ್ದಾನೆ. ಅಂತಹ ನೀಲದ ಆಚೆ ಶಬರಿಯ ಗಮನ. ಇದು ಮಾಯೆ. ಈ ಭೂಲೋಕ, ಮನುಷ್ಯ ಜನ್ಮ ಇದೊಂದು ಮಾಯೆ, ಇದೊಂದು ಭಗವದ್ ಬಂಧನ. ಹಾಗೆ ಅದನ್ನ ದಾಟುವಂಥದ್ದೇ ಮುಕ್ತಿ. ಇಲ್ಲಿ ಭಕ್ತಿಯೇ ಅದಕ್ಕೆ ಮಾರ್ಗ. ಶಬರಿಗೆ ಅದು ದೊರಕಿದೆ. ಅಂತಿಮವಾಗಿ ಹೇಳುವಂತಹ ಶಬರಿಯ ಮಾತು, ಕೋಟಿ ಕರಗಳಿಂದ ರವಿ ಎತ್ತಿರುವಂತಹ ಅಥವಾ ರವಿ ಪ್ರಕಟವಾಗಿರುವಂತಹ ಆ ಆಕಾಶದ ಆಚೆಗೆ ನನ್ನ ಗಮನ, ನನಗೆ ಈ ಮಾಯೆಯಾಚೆ ಪಯಣ, ಇಹಲೋಕದಿಂದ ಪಯಣವನ್ನ ಬೆಳೆಸ್ತಾ ಇದ್ದೀನಿ. ಹಾರ ಬಯಸನಿ ಹಕ್ಕಿಗಳಂತೆ, ತೇಲ ಬಯಸನಿ ಬಿಳಿ ಮುಗಿಲಂತೆ. ಹಕ್ಕಿಯಂತೆ ನಾನು ಹಾರೋದಕ್ಕೆ ಬಯಸ್ತೀನಿ, ಬಿಳಿಯ ಮುಗಿಲಂತೆ ತೇಲೋದಕ್ಕೆ ಬಯಸ್ತೀನಿ. ಕಾರ್ ಮೋಡವ ಸೆಳೆ ಮಿಂಚಿನ ತೆರದೊಳು. ಕಾರ್ ಮೋಡ ಇದೆ ಹೇಳಿದ್ರೆ ಮಳೆ ಬರುವ ಸೂಚಕ. ಕಾರ್ ಮೋಡಗಳ ಹೊಡೆತಕ್ಕೆ ಪ್ರಖರವಾದ ಮಿಂಚಿನ ಸೆಳೆಯೊಂದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅದು ಕೇವಲ ಕ್ಷಣ ಮಾತ್ರ ಅಷ್ಟೇ ಇರುತ್ತೆ. ಜೀವನ ಅನ್ನೋದು ಹೀಗಿರ್ಬೇಕು ಅಂತ ಶಬರಿ ಒಂದು ಸಂದೇಶ ಕೊಡ್ತಾಳೆ ನಮ್ಗೆ. ಕಾರ್ ಮೋಡವ ಸೆಳೆ ಮಿಂಚಿನ ತೆರದೊಳು, ಭವ ಬಿಡೆ ಬಯಸಿಹೆ ನಿಂತೆ. ಇಲ್ಲಿ ಭವ ಹೇಳಿದ್ರೆ ಈ ಜೀವ ಅಥವಾ ಜನ್ಮ. ಭವ, ಈ ಜನ್ಮವನ್ನ ಬಿಟ್ಟು ನಾನು ಮುಕ್ತಿ ಪಥದತ್ತ ಹೋಗ್ಬೇಕು ಅನ್ನುವಂಥದ್ದು ಶಬರಿಯ ಆ ಒಂದು ಅಂತ್ಯದ ಬಯಕೆ. ರಾಮನಿಗೆ ಒಂದರೆ ಕ್ಷಣ ದಿಗ್ಭ್ರಾಂತನಾಗ್ತಾನೆ. ಮಾತೆಯ ತೆರ ನೀನೆಮ್ಮಾದರಿಸುತ್ತ, ಬಳಿಕೀ ತೆರ ನುಡಿಯೇ ತಾಯೇ ನಿನಗೀ ಬಗೆ ಸರಿಯೇ. ತಾಯಿಯಂತೆ ನಮ್ಮನ್ನ ಆತಿಥ್ಯ ಮಾಡಿದ, ಆದರಪೂರ್ವಕವಾಗಿ ನೋಡಿದಂತಹ ಹೇ ಶಬರಿ, ಇದುವರೆಗೆ ತಾಯಿಯಂತೆ ಇದ್ದವಳು ಬಳಿಕ ಈ ರೀತಿಯ ಮಾತು ಸರಿಯೇ? ನಿನಗೆ ಈ ಬಗೆ ಸರಿ ಕಾಣೋದಿಲ್ಲ ತಾಯಿ, ಈ ರೀತಿ ನಿನಗೆ ಸರಿ ಕಾಣೋದಿಲ್ಲ. ಶಬರಿ ಹೇಳ್ತಾಳೆ, ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡೆನಗೆ. ರಾಮ, ನನಗೆ ಪುಣ್ಯಲೋಕ, ಆ ಮುಕ್ತಿ, ಆ ಮೋಕ್ಷ ಲೋಕವನ್ನ ಪಡೆಯಲಿ ಎನ್ನುವಂತಹದ್ದು ಹರಕೆಯಾಗ್ಲಿ ನಿನ್ನಿಂದ. ಇನಿತು ಪ್ರಿಯವಗೈದ ನಿನಗೆ ಸಾವೇ ನಮ್ಮ ಕಾಣ್ಕೆ. ಆಕೆ ಪುಣ್ಯಲೋಕವನ್ನ ಕೇಳಿದಾಗ ರಾಮ ಹೇಳ್ತಾನೆ, ಇಷ್ಟೊಂದು ಪ್ರೀತಿ ತೋರಿದ
ಇಷ್ಟೊಂದು ಆತಿಥ್ಯ ನೀಡಿದ ನಿನಗೆ ನಾವು ಅಂತಿಮವಾಗಿ ಕೊಡ್ಬೇಕಾಗಿರುವುದು ಸಾವು. ಇದು ಎಂತಹ ವಿಧಿ ಬರಹ. ಶಬರಿ ಹೇಳ್ತಾಳೆ ಆಗ, ಮರಣವಲ್ಲ ಮುಕ್ತಿ ಪ್ರಭೋ, ಇದು ಮರಣ ಅಲ್ಲ. ಸಾಮಾನ್ಯವಾಗಿ ನಮ್ಮ ಕಲ್ಪನೆಯಲ್ಲಿದೆ ಸ್ವರ್ಗ ನರಕ ಇದು ಎರಡನ್ನು ಮೀರಿರುವುದು ಮೋಕ್ಷ ಅಂತ. ಹಾಗೆ ಸಾವು, ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದು ಪಯಣದ ಹೆಜ್ಜೆ ಸ್ವರ್ಗ ಮತ್ತು ನರಕಗಳಾದ್ರೆ ಮೋಕ್ಷ ಹಾಗಲ್ಲ. ಎಲ್ಲವನ್ನ ಮೀರಿದ ಅಂತಿಮ ಗುರಿಯದು ಮುಕ್ತಿ. ಹಾಗೆ ಮರಣವಲ್ಲ ಮುಕ್ತಿ ಪ್ರಭೋ, ಇದುವೇ ನನ್ನ ಪೂಣ್ಕೆ, ಇದುವೇ ನನ್ನ ಪ್ರಾರ್ಥನೆ, ಇದುವೇ ನನ್ನ ಕೋರಿಕೆ ರಾಮ ಅಂತ ಹೇಳ್ತಾನೆ. ರಾಮನಿಗೆ ಮನ ಒಪ್ಪಿದರೂ ಎದೆಯೊಪ್ಪದಲ. ತಾಯಿ, ಮನಸ್ಸು ಒಪ್ಪಿದರೂ ಸಹ ನನ್ನ ಎದೆ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ರಾಮ ಹೇಳಿದಾಗ ಶಬರಿ ಹೇಳ್ತಾಳೆ, ನೀ ಒಲಿದೊಪ್ಪಲು ದಿವ ತಪ್ಪದಲ. ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಒಂದಿಷ್ಟು ಸತ್ಕಾರ್ಯಗಳನ್ನ ಮಾಡೋದಕ್ಕಾಗಿ ಒಂದಿಷ್ಟು ತ್ಯಾಗ ಆಗ್ಬೇಕು. ಆದ್ರಿಂದ ಇಲ್ಲಿ ನೀವು ಒಲಿಬೇಕು, ನೀವು ಒಲಿದು ಒಪ್ಪಿದಾಗ ಆ ಒಂದು ಅಂತಿಮ ಗುರಿ ದಿವ ತಪ್ಪೋದಿಲ್ಲ ರಾಮ ಅಂತ ಹೇಳ್ತಾಳೆ ಶಬರಿ. ರಾಮನಿಗೆ ಆಶ್ಚರ್ಯ ಆಗತ್ತೆ. ಬೆರಗಾಗಿಹೆ ನಾ ನಿನಗೆ ಅಸ್ತು ಎಂಬೆ ನಲ್ಮೆಗೆ. ಪ್ರೀತಿಯಿಂದ ಭಕ್ತಿಯಿಂದ ಗೆದ್ದೆ ತಾಯಿ ನೀನು, ನೆನಪಾಗ್ತಾ ಇದೆ ನನಗೆ. ಆದ್ರಿಂದ ಈ ಬೆರಗನ್ನ ಕಳೆದು ನಿನ್ನ ಈ ಪ್ರೀತಿಗೆ ನಾನು ಅಸ್ತು ಹೇಳ್ತೀನಿ, ತಥಾಸ್ತು ಹೇಳ್ತೀನಿ. ಅಸ್ತು ಅಸ್ತು ಪೋಗವ್ವ, ಆಗಲಿ ಅಂತರ್ಥ. ಅಸ್ತು ಅಸ್ತು ಪೋಗವ್ವ, ನಿನ್ನ ಭೀಷ್ಟ ಸಿದ್ಧಿಗೆ. ಅಭೀಷ್ಟ ಇಚ್ಛೆ, ನಿನ್ನ ಇಚ್ಛೆಯ ಆ ಸಿದ್ಧಿಗೆ, ಆ ಮುಕ್ತಿಗೆಡೆಗೆ ನೀನು ಹೋಗು ತಾಯಿ ಅಂತ ಹೇಳ್ತಾನೆ ಶಬರಿ. ಅಂತಿಮವಾಗಿ ನಮೋ ನಮೋ ನಿಮಗೆ ನಮೋ, ಬನಕೆ ನಮೋ, ಮಲಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು. ಅಂತಿಮವಾಗಿ ಒಂದು ವಿದಾಯ, ಒಂದು ಕೃತಜ್ಞತಾ ಭಾವ. ಇಲ್ಲಿ ನಿಮಗೆ ನಮಸ್ಕರಿಸುವೆ. ಈ ಕಾಡಿಗೆ ಇದುವರೆಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಈ ಕಾಡಿಗೆ ನಮೋ, ಮಲೆಗೆ ನಮೋ, ಪರ್ವತ ಪ್ರದೇಶಗಳಿಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು. ನಾವು ಪ್ರತಿಯೊಂದಕ್ಕೂ ಕೂಡ ಈ ಪ್ರಕೃತಿಗೆ ಧನ್ಯವಾದ ಸಲ್ಲಿಸ್ತಾ ಇರಬೇಕು. ಹಾಗೆ ನಾವು ಸದಾ ಈ ಭೂಮಿಗೆ, ಈ ಪ್ರಕೃತಿಗೆ, ಗುರು ಹಿರಿಯರಿಗೆ ಋಣಿಗಳಾಗಿರ್ತೀವಿ. ಆ ಕಾರಣದಿಂದ ನಾವು ಧನ್ಯವಾದ ಸಲ್ಲಿಸಬೇಕು. ಇದು ಶಬರಿಯಿಂದ ನಾವು ಕಲಿತೀವಿ. ಹಾಗೆ ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವೊಂದು ಶಬರಿ ಹಾಡ್ತಾಳೆ. ಹಾಡ್ತಾ 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 ಅಗ್ನಿಕುಂಡವನ್ನ ಪ್ರವೇಶಿಸ್ತಾಳೆ. ಬಲವೊಂದು ಅಂತ ಹೇಳಿದ್ರೆ ನಾವು ಬಲಭಾಗದಿಂದ ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆ ಹಾಕ್ತೀವಲ್ಲ, ಅದು ಬಲ ವಂ ಬಂದು ಕ್ರಿಯಾ ಸಮಾಸ ಆಗತ್ತೆ, ಬಲವೊಂದು. ಇಷ್ಟನ್ನ ಕಣ್ಣಾರೆ ನೋಡಿರ್ತಕ್ಕಂತಹ ರಾಮ ಲಕ್ಷ್ಮಣರಿಗೆ ಒಂದರೆ ಕ್ಷಣ ಮಾತು ಹೊರಡದಂತಾಗತ್ತೆ. ರಾಮ ಹೇಳ್ತಾನೆ, ಹೆಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಎಂಥ ನಿಷ್ಠೆ, ಎಂಥ ಪ್ರೀತಿ, ಇವಳ ಮರೆಯುವುದೇ ಈ ಜಗ. ಹೆಣ್ಣಿನ ರೀತಿಯನ್ನ ಅರಿಯುವುದು ಅಷ್ಟು ಸುಲಭ ಅಲ್ಲ. ಅದನ್ನೇ ಇಲ್ಲಿ ರಾಮ ಹೇಳ್ತಾನೆ, ಹೆಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಬಹಳ ಆಶ್ಚರ್ಯ. ಆಕೆಯಲ್ಲಿನ ನಿಷ್ಠೆ, ಆಕೆಯಲ್ಲಿನ ಪ್ರೀತಿ, ವಿಶೇಷವಾಗಿ ಶಬರಿ, ಇವಳನ್ನ ಜಗತ್ತು ಎಂದೂ ಮರೆಯುವುದಿಲ್ಲ. ಇವಳ ಮರೆಯುವುದೇ ಈ ಜಗ. ಲಕ್ಷ್ಮಣನಿಗೆ ಹೇಳ್ತಾನೆ, ಆರು ಎತ್ತ ಏಕೆ ಎನ್ನದೆ ಹಸುಳೆಯಂದದಿ ಒಲಿದಳು. ಕಾಣುತ್ತಲೇ ಬಹು ನಲಿದಳಣ್ಣ, ನಲವೋಳೆಮ್ಮನೆ ಮರೆತಳು. ಕಾಡಿನ ಭಾಗ ಹೇಳಿ ಕೇಳಿ ರಾಮ ಲಕ್ಷ್ಮಣರು ಬಂದಾಗ ಏಕ ಮಾತಿನಿಂದನೇ ಯಾಕೆ ಹೇಳ್ತಾಳೆ, ರಾಮ ಲಕ್ಷ್ಮಣರೇ ನೀವು ಅಂತ. ಅಂದ್ರೆ ಮತ್ತೆ ಯಾರು ಎತ್ತ ಅಂತ ವಿಚಾರಿಸದೇನೂ ಸಹ ಮಗುವಿನಂತೆ ಬಂದು ಒಲಿತಾಳೆ. ರಾಮ ಲಕ್ಷ್ಮಣರು ಅಂದಾದ ಕ್ಷಣ ಆಕೆ ಮಗು ಆಗ್ತಾಳೆ. ಕಾಣ್ತಾ ಕಾಣ್ತಾ ಬಹಳ ಸಂತೋಷದಿಂದ ನಲಿತಾಳೆ. ಆ ನಲಿವಿನಲ್ಲಿಯೇ ತನ್ನನ್ನೇ ತಾನು ಮರಿತಾಳೆ. ರಾಮ ಹೇಳುವ ಈ ಮಾತು ನಮ್ಗೆಲ್ಲರಿಗೂ ಕೂಡ ಒಂದು ನೀತಿ ಪಾಠ. ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ನಮ್ಮ ಚಿತ್ರದಲ್ಲಿ ಕಾಣ್ತಾ ಇದೆ, ಹಣತೆಯ ದೀಪ ಉರಿತಾ ಇದೆ. ಎಲ್ಲರೂ ಕೂಡ ಆ ಪ್ರಕಾಶವನ್ನ ಕಾಣ್ತಾರೆ. ಆ ಪ್ರಕಾಶಕ್ಕೆ ಕಾರಣವಾದದ್ದಾದ್ರೂ ಏನು? ಆ ಹಣತೆಯ
ಅಡಿಯಲ್ಲಿರ್ತಕ್ಕಂತಹ ಅಥವಾ ಆ ದೀಪದ ಅಡಿಯಲ್ಲಿ ಕಾಣ್ತಾ ಇರುವಂತಹ ಆ ಬತ್ತಿ ಉರಿಯುವ ಜಾಗ ಕಪ್ಪಾಗಿರುತ್ತೆ. ಅದು ಕಪ್ಪಾಗಿರುವ ಕಾರಣದಿಂದ ಹಣತೆಯ ಪ್ರಕಾಶ ಕಾಣ್ತಾ ಇದೆ. ಆದ್ರೆ ಶಬರಿಯ ಇದುವರೆಗಿನ ಆ ಕಷ್ಟ, ಆ ನೋವು, ಅದನ್ನ ಅಥವಾ ಆ ಒಂದು ಪ್ರಯತ್ನ, ಆ ಕಾತುರತೆ, ಇದ್ಯಾರೂ ಕೂಡ ಗಮನಿಸೋದಿಲ್ಲ. ಅಂತಿಮವಾಗಿ ಶಬರಿ ಅನ್ನುವಂತಹ ಒಂದು ದಿವ್ಯ ಜ್ಯೋತಿ ಜಗತ್ತಿಗೆ ಕಾಣುತ್ತೆ. ಬೆಳಕಿಗೊಲಿದವರು ಉರಿವ ಬತ್ತಿಯ ಕರುಕ ಕಾಣರು. ಬಾಳ ಸುತ್ತಿಹ ದೇವತೇಜವ ಕಾಂಬರಿಗೆ ಇದೆ ಲಕ್ಷಣ. ಇಲ್ಲಿ ಬಾಳನ್ನ ಅನುಭವಿಸಿರುವಂತಹ ಆ ದೈವಿ ಸ್ವರೂಪ, ಆ ದೈವಿ ತೇಜ ಏನಿದೆ, ದೇವರ ಒಂದು ರೂಪ ಪ್ರಕಾಶ ಏನಿದೆ, ಅದು ಯಾರಿಗೆ ಕಾಣುತ್ತೆ ಅವರಿಗೆ ಮಾತ್ರ ಆ ಲಕ್ಷಣ ಇರುತ್ತೆ ಅಂತ. ಅಂದ್ರೆ ದೈವತ್ವದ ಆ ಲಕ್ಷಣವನ್ನ, ತೇಜವನ್ನ ಕಾಣುವವರಿಗೆ ಮಾತ್ರ ಇದೆ ಅನ್ನುವಂಥದ್ದು. ಲಕ್ಷ್ಮಣ ಹೇಳ್ತಾನೆ, ಅಸುರ ನೆಡರಿಂ ಕಾದು ತನ್ನೆಡೆಗೆಮ್ಮ ಸೆಳದಿ ಅರ್ತಿಗೆ, ಏನನೆಂಬೆನು ಅಣ್ಣ ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ. ರಾಕ್ಷಸರನ್ ಮಧ್ಯದಿಂದ ಕಾದು ತನ್ನೆಡೆಗೆ ಸೆಳೆದಿರ್ತಕ್ಕಂತಹ ಈ ಪ್ರೀತಿಗೆ, ಇದುವರೆಗೆ ರಾಕ್ಷಸರುಗಳ ನಡುವೆ ಹೋರಾಟ ಮಾಡಿ ಆ ಬಿಸಿಯಲ್ಲಿರ್ತಕ್ಕಂತಹದ್ರ ನಡುವೆ ಶಬರಿಯ ಪ್ರೀತಿ ತನ್ನೆಡೆಗೆ ಹೇಗೆ ಸೆಳೆದಿದೆಯೋ, ಅತ್ತಿಗೆ ಸೀತೆ ರಾಮನನ್ನ ಅದೆಷ್ಟು ನೆನಿತಾ ಇರಬಹುದು. ಏನನೆಂಬೆನು ಅಣ್ಣ ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ. ಅಂದು ಶಬರಿ ರಾಮನಿಗಾಗಿ ಅದೆಷ್ಟು ಕಾದಳೋ, ಹಾಗೆ ಸೀತೆಯೂ ಸಹ ರಾಮನಿಗಾಗಿ ಕಾಯ್ತಾ ಇರಬಹುದಲ್ವಾ. ರಾಮ ಈಗ ಮತ್ತೆ ಪುನಃ ಆ ಪ್ರಪಂಚದಿಂದ ಹೊರಗಡೆ ಬರ್ತಾನೆ. ಇರಬಹುದು ಇರಬಹುದು ಸೀತೆ. ಹಾ ಪ್ರಿಯೇ ಚಂದ್ರಾನನೆ, ಎಲ್ಲಿರುವೆ ಎಂತಿರುವೆ, ನಿನ್ನನು ಜೀವದೊಂದಿಗೆ ಕಾಂಬೆನೆ. ಸೀತೆಯ ನೆನಪಾದ ತಕ್ಷಣ ರಾಮ ಮತ್ತೆ ಮನಸ್ಥಿತಿ ಬದಲಾಗುತ್ತೆ. ಹೇ ಚಂದ್ರಾನನೆ, ಚಂದ್ರನ ಮುಖ ಉಳ್ಳವಳೆ, ಬಹುವ್ರೀಹಿ ಸಮಾಸದಲ್ಲಿ ಹೇಳ್ತೀವಿ. ಹಾ ಪ್ರಿಯೇ ಚಂದ್ರಾನನೆ, ಎಲ್ಲಿರುವೆ ಎಂತಿರುವೆ, ಎಲ್ಲಿದ್ದೀಯ, ಹೇಗಿದ್ದೀಯ, ನಿನ್ನನ್ನು ನಾನು ಜೀವ ಸಹಿತ ಕಾಣುವೆನೆ. ಇದೊಂದು ಸಂಭಾವನಾರ್ಥಕದಲ್ಲಿ ಹೇಳಿರತಕ್ಕಂಥ ಮಾತು. ಜೀವದೊಂದಿಗೆ ಕಾಂಬೆನೆ, ಕಾಣ್ತೀನಾ. ಲಕ್ಷ್ಮಣ ಮತ್ತೆ ಪುನಃ ಅಣ್ಣನ ಸಮಾಧಾನ ಪಡಿಸ್ಬೇಕು. ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರನೆ, ಪೊರೆವಳೈ ಧೃತಿಯಾನು ಚಿಂತಿಸು ಇನ್ನು ಮುಂದಿನ ಹವಣನೆ. ಅಣ್ಣ, ಅತ್ತಿಗೆ ಭೂಮಿ ತಾಯಿಯ ಮಗಳು, ಭೂಮಿ ಜಾತೆ. ಭೂಮಿ ತಾಯಿಯ ಮಗಳಾದ್ರಿಂದ ಆಕೆ ಈ ಭೂಮಿಯ ಮೇಲೆ ಎಲ್ಲೇ ಇರಲಿ ಅದು ಆಕೆಯ ತವರು ಮನೆ. ಹಾಗೆ ಪೊರೆವಳೈ, ಆಕೆ ನೋಡ್ಕೊಳ್ತಾಳೆ, ಪೋಷಣೆ ಮಾಡ್ತಾಳೆ. ಧೃತಿ ಆನು, ಧೈರ್ಯಗೆಡಬೇಡ, ಚಿಂತಿಸ್ಬೇಕಾದ್ದು ಏನು, ಇನ್ನು ಮುಂದಿನ ಹವಣನೆ, ಇನ್ನು ಹುಡುಕ್ಬೇಕಾದ ದಾರಿ ಏನು ಅನ್ನೋದ್ರ ಬಗ್ಗೆ ಚಿಂತಿಸ್ಬೇಕು ನಾವು. ರಾಮ ಅಂತಿಮವಾಗಿ ಹೇಳ್ತಾನೆ, ಹೌದು ಮರೆತಿದ್ದೆ ಲಕ್ಷ್ಮಣ, ಹೌದಲ್ವಾ, ನಾನು ಮರೆತಿದ್ದೀನಿ ಲಕ್ಷ್ಮಣ. ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲಿ. ಸಾಮಾನ್ಯವಾಗಿ ಪಂಚಭೂತದಿಂದ ಸೃಷ್ಟಿಯಾದ ಈ ದೇಹ ಅಂತಿಮವಾಗಿ ಪಂಚಭೂತದಲ್ಲಿ ಬೆರಿಬೇಕು. ಹಾಗೆ ಶಬರಿ ಅಗ್ನಿ ಪ್ರವೇಶ ಮಾಡಿ ಪಂಚಭೂತಗಳಲ್ಲಿ ಬೆರೆತು ಹೋದಳು. ಅಂತಹ ಶಬರಿ ಸೀತೆಗೆ ರಕ್ಷಣೆ ಇಡ್ಲಿ. ಪೋಪ ಬಾ ನೆರವರಸುತ. ರಾಮನದ್ದು ಮಾನವಾವತಾರ, ಆದರ್ಶ ರೂಪ. ಮತ್ತೆ ಪುನಃ ಮಾನವ ಸಹಜವಾದ ಪ್ರಯತ್ನ ಮಾಡಿ ತೋರ್ಬೇಕು. ಆದ್ರಿಂದ ಮತ್ತೆ ಮುಂದಿನ ಹೆಜ್ಜೆ ನೆರವನ್ನ ಅರಸುತ್ತಾ ಸೀತೆಯನ್ನ ಹುಡುಕ್ಬೇಕು. ಅಂದ್ರೆ ಇನ್ನೊಬ್ಬರ ಸಹಾಯವನ್ನ ಅರಸುತ್ತಾ ಸೀತೆ ಎಲ್ಲಿದ್ದಾಳೆ ಎನ್ನುವುದನ್ನ ಮತ್ತೆ ಹುಡುಕ್ಬೇಕು. ಇದು ಮುಂದಿನ ಕಥಾಭಾಗ. ಇಷ್ಟು ಗೀತನಾಟಕದಲ್ಲಿ ನಾವು ನೋಡಬಹುದಾದಂತಹ ಒಂದಿಷ್ಟು ಅಂಶಗಳು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದಿಷ್ಟು ಕುತೂಹಲಗಳಿರುತ್ತೆ. ಮುಂದೇನಾಯ್ತು. ಒಂದಿಷ್ಟು ರಾಮಾಯಣದ ಪ್ರಮುಖ ಘಟನೆಗಳನ್ನಷ್ಟೇ ನಾವು ಹೇಳ್ತಾ ಬರಬಹುದು. ಮುಂದೆ ಹನುಮಂತನ ಭೇಟಿಯಾಗತ್ತೆ. ಹನುಮಂತನ ರಾಜನಾಗಿರುವ ಅಂದ್ರೆ ವಾನರ ರಾಜ ಸುಗ್ರೀವನ ಜೊತೆಗೆ ಗೆಳೆತನ ಬೆಳೆಯುತ್ತೆ, ಸುಗ್ರೀವನ ಸಖ್ಯವಾಗತ್ತೆ. ವಾನರ ಸೇನೆಯನ್ನ ಮತ್ತೆ ಕಟ್ಟಿಕೊಂಡು ರಾಮಸೇತು ನಿರ್ಮಾಣ ಆಗತ್ತೆ. ರಾವಣನೊಡನೆ ಯುದ್ಧ ಆಗಿ ಸೀತೆಯ ಅಗ್ನಿ ಪರೀಕ್ಷೆ ಆಗತ್ತೆ. ಅಂತಿಮವಾಗಿ ಅಯೋಧ್ಯೆಗೆ
ಮರಳಿ ರಾಮನ ಪಟ್ಟಾಭಿಷೇಕ ಆಗತ್ತೆ. ಇದು ರಾಮಾಯಣದಲ್ಲಿ ಶಬರಿಯನ್ನ ಕೇಂದ್ರಿತವಾಗಿಟ್ಟುಕೊಂಡು ಹೇಳಿರ್ತಕ್ಕಂಥ ಈ ಗೀತನಾಟಕದಲ್ಲಿ ಮುಂದುವರಿದ ಭಾಗಕ್ಕಾಗಿ ಒಂದು ಚಿಕ್ಕ ಸಹಾಯ ಅಷ್ಟೆ. ಇದುವರೆಗೆ ಪಾಠವನ್ನ ಅತ್ಯಂತ ವಿವೇಕದಿಂದ ಶಾಂತಚಿತ್ತರಾಗಿ ಕೇಳಿರ್ತಕ್ಕಂತಹ ಎಲ್ಲ ಪ್ರೇಕ್ಷಕರಿಗೂ ಅನಂತ ಧನ್ಯವಾದಗಳು. ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಗೊಂದಲಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಸಾಧ್ಯವಾದಷ್ಟು ಉತ್ತರಿಸುವ ಪ್ರಯತ್ನ ಮಾಡ್ತೀನಿ.